ಶನಿ ಮಹಾತ್ಮೆ. ಶನಿದೇವರ ಕಥೆಯನ್ನು ಪಾರಾಯಣ ಮಾಡುವವರು ಈ ಮಹಿಮೆಯನ್ನು ಸಹ ಪಾರಾಯಣ ಮಾಡಲೇಬೇಕು. ಕೇವಲ ರಾಜ ವಿಕ್ರಮಾದಿತ್ಯನ ಕಥೆಯನ್ನು ಪಾರಾಯಣ ಮಾಡಿದರೆ ಕನಿಷ್ಠ ಫಲ ದೊರೆಯುತ್ತದೆ. ಶನಿದೇವರನ್ನು ಕಂಡರೆ ದೇವಾನುದೇವತೆಗಳು ಭಯಪಡುವುದು ಏಕೆ? ಸೂರ್ಯದೇವ ಹಾಗೂ ಛಾಯಾದೇವಿಯ ಸಂಯೋಗದಲ್ಲಿ ಸೂರ್ಯನ ಪ್ರಖರ ಶಾಖದಿಂದ ಛಾಯಾದೇವಿಯು ಗರ್ಭ ಧರಿಸಿದಳು. ಸೂರ್ಯನ ಪ್ರಖರ ಶಾಖದಿಂದ ಛಾಯಾದೇವಿಯ ಶರೀರ ಕಪ್ಪಾಯಿತು. ನವಮಾಸಗಳು ತುಂಬಿ ಮಹಾನುಭಾವನ ಜನನವಾದಾಗ ಮಹಾತ್ಮನು ಕೂಡ ಕಪ್ಪು ಶರೀರ ಹೊಂದಿರುವವನಾಗಿದ್ದನು. ಇದನ್ನು ಕಂಡ ಛಾಯಾದೇವಿಯು ಮಹಾತ್ಮನಿಗೆ, ನೋಡು, ನಿನ್ನನ್ನು ನನ್ನ ಗರ್ಭದಲ್ಲಿ ಇಟ್ಟು ಸಾಕಿ ಹೆತ್ತಿದ್ದಕ್ಕೆ ನಿನ್ನ ತಂದೆಯ ಶಾಖದಿಂದ ನನ್ನ ಶರೀರದ ರೂಪ ಹೀಗಾಗಿದೆ, ಹಾಗೂ ನೀನು ಸಹ ಕಪ್ಪಾಗಿದ್ದೀಯೆ ಎಂದು ಹೇಳಿದಾಗ ಶನಿದೇವರು ಕುಪಿತನಾಗಿ, ನನ್ನ ತಂದೆ ನಿನಗೆ ಇಷ್ಟು ಕಷ್ಟ ತೊಂದರೆ ಕೊಟ್ಟಿದ್ದಾರೆಯೇ? ಹಾಗಾದರೆ ನಾನು ಅವರನ್ನು ವಿಚಾರಿಸಿಕೊಳ್ಳುತ್ತೇನೆ. ಅವರ ಪ್ರಕಾಶಮಾನ ತೇಜಸ್ಸು ಕಳಾಹೀನ ಮಾಡುತ್ತೇನೆ ಎಂದು ತಾಯಿಗೆ ಸಮಾಧಾನ ಮಾಡಿದನು. ಮಗನು ಜನಿಸಿದ ಸಮಾಚಾರ ತಲುಪಿದ ಕೂಡಲೇ ಮಗನನ್ನು ನೋಡಲು ಆತುರದಿಂದ ಅಣಿಯಾದ ಸೂರ್ಯದೇವನ ಆತುರವನ್ನು ಕಂಡ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಅವರನ್ನು ತಡೆದು, ನಿಮ್ಮ ಮಗನಾದ ಶನಿದೇವನು ನಿಮ್ಮ ಮೇಲೆ ತುಂಬ ಕೋಪಗೊಂಡಿದ್ದಾನೆ. ಆದ್ದರಿಂದ ನೀವೇ ನೇರವಾಗಿ ಹೋಗಿ ನೋಡದೆ ಅಲ್ಲಿಂದ ಪರಿಸ್ಥಿತಿಯನ್ನು ಅವಲೋಕಿಸಿ ತದನಂತರ ತುಪ್ಪದ ಪಾತ್ರೆಯಲ್ಲಿ ಮಗುವಿನ ಮುಖಾವಲೋಕನ ಮಾಡಿದರೆ ನಿಮಗೆ ಕ್ಷೇಮ ಎಂದು ಸಲಹೆ ಕೊಟ್ಟರು. ಅದರಂತೆ ಸೂರ್ಯದೇವರು ತನ್ನ ಸಾರಥಿಯಾದ ಅರುಣದೇವನನ್ನು ಅಂತಃಪುರದ ಸಮಾಚಾರ ಹಾಗೂ ಮಗುವಿನ ಬಗ್ಗೆ ತಿಳಿದು ಬರಲು ಕಳುಹಿಸಿದ. ಆಗ ಮಗನಾದ ಶನಿದೇವನಿಗೆ, ನನ್ನ ತಂದೆಯು ನನ್ನನ್ನು ನೋಡಲು ಬಂದನೆಂದು ತಿಳಿದು ಅರುಣದೇವನ ಮೊಣಕಾಲುಗಳನ್ನು ನೋಡಲು ಅರುಣನ ಮೊಣಕಾಲಿನ ಕೆಳಗಿನ ಭಾಗಗಳು ಅಸ್ತಿತ್ವವನ್ನೇ ಕಳೆದುಕೊಂಡು ಹೆಳವನಾದನು. ಆಗ ತಾಯಿಯಾದ ಛಾಯಾದೇವಿಯು, ಮಗನೇ, ಇವರು ನಿನ್ನ ತಂದೆಯಲ್ಲ, ನಿನ್ನ ತಂದೆಯ ಸಾರಥಿಯಾದ ಅರುಣದೇವ ಎಂದು ಹೇಳಿದಳು. ಇದನ್ನು ಕೇಳಿದ ಶನಿ ಮಹಾತ್ಮ, ನನ್ನ ತಂದೆ ಬಹು ಬುದ್ಧಿವಂತನೂ ಹೌದು, ಇವರನ್ನು ಬಿಡದೆ ಕಾಡಬೇಕು ಎಂದು ದೃಢ ಸಂಕಲ್ಪ ಮಾಡಿಕೊಂಡನು. ಸೂರ್ಯದೇವ ಗುರುಗಳಾದ ಬೃಹಸ್ಪತಾಚಾರ್ಯರ ಸಲಹೆ ಮಾರ್ಗದರ್ಶನದಂತೆ ತುಪ್ಪದ ಪಾತ್ರೆಯಲ್ಲಿ ಶನಿದೇವರ ಮುಖಾವಲೋಕನ ಮಾಡುತ್ತಾರೆ. ಇದನ್ನು ತಿಳಿದ ಶನಿದೇವರಿಗೆ ಕೋಪವು ಇಮ್ಮಡಿಯಾಯಿತು. ಇದೇ ಕಾರಣದಿಂದಲೇ ಶನಿದೇವರು ಪಶ್ಚಿಮ ದಿಕ್ಕಿನ ಕಡೆಗೆ ದೃಷ್ಟಿ ಹರಿಸಿದರೆ ಸೂರ್ಯದೇವ ಪೂರ್ವಾಭಿಮುಖವಾಗಿ ಮಾಡಿದರೆ ಫಲ ವ್ಯತ್ಯಾಸವಾಗುತ್ತದೆ. ಹೀಗೆ ಪರಸ್ಪರ ಶತ್ರುತ್ವ ಹೆಚ್ಚಾಗಿ ಗ್ರಹಣ ಕಾಲದಲ್ಲಿ ಶನಿದೇವರು ರಾಹು ಕೇತುಗಳೊಡಗೂಡಿ ಸೂರ್ಯನ ತೇಜಸ್ಸನ್ನು ಕಾಂತಿಹೀನನ್ನಾಗಿ ಮಾಡುತ್ತಾರೆ. ಆಗ ಸೂರ್ಯದೇವನು ಮಂಕಾದಂತೆ ಕಾಣುತ್ತಾರೆ. ಇದೇ ಕಾರಣದಿಂದಲೇ ಮಂಕು ಬಡಿದವರನ್ನು ಜನರು ಶನಿದೇವರು ಹಿಡಿದವನಂತೆ ಇದ್ದೀಯಾ ಎನ್ನುವರು. ಮುಂದಿನ ಹೆಜ್ಜೆಯಾಗಿ ಶನಿದೇವ ತಂದೆ ಸೂರ್ಯನ ಬೆಂಬಲಕ್ಕೆ ನಿಂತಿರುವವರ ಕಡೆಗೆ ತನ್ನ ದೃಷ್ಟಿ ಹಾಯಿಸಲು ಪ್ರಾರಂಭಿಸುತ್ತಾರೆ. ತನ್ನ ಮೊದಲ ಬೇಟೆಗೆ ಅಡ್ಡಿಪಡಿಸಿ ತಮ್ಮ ತಂದೆಯಾದ ಸೂರ್ಯನು ತನ್ನ ಮುಖವನ್ನು ನೇರ ವೀಕ್ಷಿಸದಂತೆ ಮಾಡಿದ ಲೋಕಕ್ಕೆ ಗುರುಗಳಾದ ಬೃಹಸ್ಪತಾಚಾರ್ಯರ ಮೇಲೆ ಮಹಾತ್ಮರ ದೃಷ್ಟಿ ಬೀಳಲು ಪ್ರಾರಂಭವಾಗುತ್ತದೆ. ದೇವತೆಗಳ ವಾಡಿಕೆಯಂತೆ ಶನಿದೇವರು ಬೃಹಸ್ಪತ್ಯಾಚಾರ್ಯರನ್ನು ಕಂಡು, ಅಯ್ಯ ಸ್ವಾಮಿ ಬೃಹಸ್ಪತ್ಯಾಚಾರ್ಯರೇ, ನಾನು ನಿಮ್ಮ ಜನ್ಮರಾಶಿಗೆ ಬಂದು ನಿಮ್ಮನ್ನು ಕಾಡಬೇಕೆಂದಿದ್ದೇನೆ, ಅದಕ್ಕೆ ತಮ್ಮ ಒಪ್ಪಿಗೆ ಬೇಕು ಎನ್ನಲು ಬೃಹಸ್ಪತ್ಯಾಚಾರ್ಯರು, ಅಯ್ಯ ಮಹಾನುಭಾವ, ದೈವಬಲ ಇರುವವರನ್ನು ನೀನು ಏನು ಮಾಡುವೆ? ದೈವಶಕ್ತಿ ಮುಂದೆ ಯಾವುದೂ ಇಲ್ಲವಾದ್ದರಿಂದ ನೀನು ಬರುವುದಾದರೆ ನಾನು ಹೇಳಿದ ಮೇಲೆ ಬಾ ಎಂದು ಕಳುಹಿಸಿದರು. ಶನಿದೇವರು ಪುನಃ ಬಂದಾಗ ಬೃಹಸ್ಪತ್ಯಾಚಾರ್ಯರು ಬ್ರಹ್ಮದೇವರಿಂದ ಒಂದು ಒಳ್ಳೆ ಶುಭ ಮುಹೂರ್ತ ಕೇಳಿ ಆ ಮುಹೂರ್ತಕ್ಕೆ ಶನಿಕಾಟ ಪ್ರಾರಂಭಿಸು ಎಂದು ಹೇಳಿ ಕಳುಹಿಸುವರು. ಪುನಃ ಬೃಹಸ್ಪತ್ಯಾಚಾರ್ಯರು ತನ್ನ ತಂದೆಯ ಸಾರಥಿಯ ಕಾಲು ಕುಂಟು ಮಾಡಿ ತನ್ನ ತಂದೆಯನ್ನೇ ಬಿಡದೆ ಕಾಡಿದ ಈ ಮಹಾನುಭಾವ ನನ್ನನ್ನು ಏನು ಮಾಡುವರೋ ಎಂದುಕೊಂಡು, ಅಯ್ಯ ಮಹಾನುಭಾವ, ನೀನು ಎಷ್ಟು ಸಮಯ ನನ್ನನ್ನು ಕಾಡುವೆ ಎಂದು ಕೇಳಲು ಮಹಾತ್ಮನಾದ ಶನಿದೇವನು, ನನ್ನ ನಿಯಮ ಒಂದು ಮುಹೂರ್ತ ಕಾಡುವುದು, ಇದೇ ನನ್ನ ವಾಡಿಕೆ. ದೇವತೆಗಳ ಲೆಕ್ಕದಲ್ಲಿ ಒಂದು ಮುಹೂರ್ತವೆಂದರೆ 48 ನಿಮಿಷ ಅಥವಾ 1 ಗಳಿಗೆಯ ಕಾಲ, ಮಾನವರ ಲೆಕ್ಕದಲ್ಲಿ 7.5 ವರ್ಷ ಎಂದು ಹೇಳಲು ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ಒಪ್ಪಿಗೆ ಕೊಡುವರು.
ಬ್ರಹ್ಮನು ನೀಡಿದ ಶುಭ ಮುಹೂರ್ತದಲ್ಲಿ ಶನಿದೇವರು ಬೃಹಸ್ಪತ್ಯಾಚಾರ್ಯರ ರಾಶಿಯನ್ನು ಪ್ರವೇಶ ಮಾಡಿದರು. ವಾಡಿಕೆಯಂತೆ ಬೃಹಸ್ಪತ್ಯಾಚಾರ್ಯರು ಎಲ್ಲ ದೇವಾನುದೇವತೆಗಳ ಯೋಗಕ್ಷೇಮ ವಿಚಾರಿಸಿಕೊಂಡು ಅತಿಥಿ ಸತ್ಕಾರದ ಭಾವನೆಯಿಂದ ಗುರುಗಳನ್ನು ರಿಕ್ತ ಹಸ್ತದಿಂದ ಬರಿಗೈಯಲ್ಲಿ ಕಳುಹಿಸದೆ ಸತ್ಸಂಪ್ರದಾಯದಂತೆ ಕೊಟ್ಟ ಫಲ ತಾಂಬೂಲಗಳನ್ನು ಸ್ವೀಕರಿಸುತ್ತಾ ಹೋಗುತ್ತಿದ್ದರು. ಹೀಗೆ ತೆಗೆದುಕೊಂಡು ಫಲತಾಂಬೂಲಗಳನ್ನು ಅವರು ತಮ್ಮ ಜೋಳಿಗೆಯಲ್ಲಿ ಹಾಕಿಕೊಂಡು ಮುಂದಿನ ನಿವಾಸಕ್ಕೆ ಹೋಗುತ್ತಿದ್ದರು. ಈ ರೀತಿ ಹೋಗುತ್ತಿದ್ದಾಗ ಮಾರ್ಗದಲ್ಲಿ ಅವರ ಜೋಳಿಗೆಯಿಂದ ರಕ್ತದ ಹನಿಗಳು ಸುರಿಯುತ್ತಿದ್ದವು. ಇದನ್ನು ಕಂಡ ದೇವತೆಗಳು ಇಂದ್ರನಿಗೆ ದೂರು ಕೊಟ್ಟರು. ಇಂದ್ರನು ತಕ್ಷಣವೇ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಧಾವಿಸಿ ಬಂದರು. ಇಂದ್ರ ಈ ರೀತಿ ಧಾವಿಸಿ ಬಂದದ್ದನ್ನು ಕಂಡು ಗುರುಗಳು, ಅಯ್ಯ ದೇವೇಂದ್ರ, ಕುಶಲವೇ? ಏಕೆ ಈ ರೀತಿ ಗಾಬರಿಯಿಂದ ಕೂಡಿದವನಾಗಿದ್ದೀಯಾ? ಏನು ವಿಷಯ ಎನ್ನಲು ಅದಕ್ಕೆ ಇಂದ್ರನು, ಗುರುಗಳೇ, ನಿಮ್ಮ ಜೋಳಿಗೆಯಿಂದ ರಕ್ತ ಹೇಗೆ ಎಲ್ಲಿಂದ ಬಂತು ಎಂದು ಕೇಳಿದಾಗ ಬೃಹಸ್ಪತ್ಯಾಚಾರ್ಯರು ತಮ್ಮ ಜೋಳಿಗೆಗಳನ್ನು ನೋಡುತ್ತಾ ಗಾಬರಿಯಿಂದ, ನನಗೆ ಏನೂ ತಿಳಿಯದು ಎಂದು ಹೇಳಿದರು. ಇಂದ್ರನು ಗುರುಗಳ ಅನುಮತಿ ಪಡೆದು ಅವರ ಜೋಳಿಗೆಯನ್ನು ಪರೀಕ್ಷಿಸಿದಾಗ ಅದರೊಳಗೆ ಒಂದು ಬಾಲಕನ ತಲೆಬುರುಡೆ ರಕ್ತ ಇನ್ನೂ ಹಸಿಯಾಗಿದ್ದುದನ್ನು ಕಂಡ ಗುರುಗಳು ಹಾಗೂ ಇಂದ್ರಾದಿಗಳು ದಿಗ್ಭ್ರಮೆಗೊಳಗಾದರು. ಗುರುಗಳು, ಏನಿದು ಗ್ರಹಚಾರ ಎಂದುಕೊಂಡರು. ತಕ್ಷಣವೇ ಇಂದ್ರ ತಮ್ಮ ಭಟರಿಗೆ ಗುರುಗಳನ್ನು ಬಂಧಿಸಲು ಆಜ್ಞೆ ಮಾಡಿದ. ಹೀಗೆ ಬಂಧನಕ್ಕೊಳಗಾದ ಗುರುಗಳು ಜಗನ್ಮಾತೆಯಾದ ಶ್ರೀ ರಾಜರಾಜೇಶ್ವರಿಯನ್ನು ಧ್ಯಾನಿಸಿದಾಗ ಇದೆಲ್ಲ ಶನಿದೇವರ ದೃಷ್ಟಿಯ ಪ್ರಭಾವವೆಂದು ತಿಳಿದು ಶನಿ ಮಹಾತ್ಮನನ್ನು ಕುರಿತು, ಹೇ ಶನಿದೇವ, ನೀನು ಪ್ರಚಂಡನೇ ಸರಿ, ನಿನ್ನ ಮಹಿಮೆ ಅಪಾರ, ಕರುಣಾಗತ ವತ್ಸಲ, ಶರಣಾಗತ ರಕ್ಷಕ, ದಯ ತೋರಿ ಕಾಪಾಡಿ ಸಲಹು ಎಂದು ಪ್ರಾರ್ಥಿಸಲು ಗುರುಗಳ ಮೊರೆ ಕೇಳಿದ ಮಹಾನುಭಾವನಾದ ಶನಿ ಮಹಾತ್ಮನು ಪ್ರತ್ಯಕ್ಷನಾಗಿ ಬೃಹಸ್ಪತ್ಯಾಚಾರ್ಯರನ್ನು, ಆಚಾರ್ಯರೇ, ನನ್ನ ಸ್ಮರಣೆ ಮಾಡಿ ಸ್ತುತಿಸಿದ ಕಾರಣವೇನು ಎನ್ನಲು ಗುರುಗಳು, ಅಯ್ಯ ಶನಿದೇವ, ನಿನಗೆ ತಿಳಿಯದ ವಿಷಯವೇನಿದೆ? ಇದೋ ನೋಡು, ನಿನ್ನ ಪ್ರಭಾವದಿಂದ ನಾನು ಬಂಧನಕ್ಕೊಳಗಾಗಿದ್ದೇನೆ. ಫಲ ತಾಂಬೂಲದ ಜೋಳಿಗೆಯಲ್ಲಿ ತಲೆಬುರುಡೆ ಸಿಕ್ಕಿದೆ. ಇದೆಲ್ಲ ನಿನ್ನದೇ ಲೀಲೆಗಳು. ಆದ್ದರಿಂದ ಕೃಪೆದೋರು. ದೈವಶಕ್ತಿ ಇದ್ದವರನ್ನೇ ಈ ರೀತಿ ಪ್ರಾಣ ಸಂಕಟಕ್ಕೆ ಗುರಿ ಮಾಡುತ್ತೀಯ ಎಂದ ಮೇಲೆ ಸಾಮಾನ್ಯರ ಪಾಡೇನು? ಶಾಂತನಾಗು, ಕರುಣೆದೋರು ಎಂದು ಮೊರೆ ಇಡಲು ಶನಿದೇವರು, ನಿಮ್ಮ ಆಜ್ಞೆಯಂತೆ ಒಳ್ಳೆ ಶುಭ ಮುಹೂರ್ತದಲ್ಲಿ ನಿಮ್ಮ ಜನ್ಮರಾಶಿಗೆ ಬಂದಿದ್ದೇನೆ. ಈಗ ಕೇವಲ 1 ಗಳಿಗೆಗೆ ಇನ್ನೂ 12 ನಿಮಿಷ ಇದೆ. ಅದಲ್ಲದೆ 1 ಮುಹೂರ್ತ ಮುಗಿಯಲು ಇನ್ನೂ ಸಮಯವಿದೆ ಎನ್ನಲು ಗುರುಗಳಾದ ಬೃಹಸ್ಪತ್ಯಾಚಾರ್ಯರು, ಅಯ್ಯ ಮಹಾನುಭಾವ, ಕೇವಲ 1 ಗಳಿಗೆಯಲ್ಲಿ ಅರ್ಧ ಗಳಿಗೆಗೆ ಈ ರೀತಿಯಾದರೆ 1.5 ಗಳಿಗೆ ಪೂರ್ತಿ ಏನಾಗಬೇಡ. ನೀನು ಕರುಣಾಳು, ಕೃಪಾನುವಂತ, ದಯಮಾಡಿ ಶಾಂತನಾಗಿ ಅನುಗ್ರಹಿಸಯ್ಯ ಎನ್ನುತ್ತಾ ಶನಿದೇವರ ಸ್ತುತಿ ಸ್ತೋತ್ರಗಳನ್ನು ಹೇಳಲು ಪ್ರಾರಂಭಿಸಿದರು. ಇದಕ್ಕೆ ಶಾಂತನಾದ ಮಹಾನುಭಾವ 1 ಗಳಿಗೆಗಾದರೂ ಅವಕಾಶ ಕೊಡಿ ಎನ್ನಲು ಅದಕ್ಕೆ ಒಪ್ಪದ ಬೃಹಸ್ಪತ್ಯಾಚಾರ್ಯರು, ಅಯ್ಯ ಕೃಪೆ ತೋರು, ಇನ್ನುಳಿದ ಸಮಯವನ್ನು ನಾನು ನಿನ್ನ ಜಪ, ಧ್ಯಾನ, ಸ್ತೋತ್ರ, ದಾನಗಳಿಂದ ಕಳೆಯುತ್ತೇನೆ, ದಯಮಾಡಿ ಅನುಗ್ರಹಿಸು ಎಂದು ಮೊರೆಯಿಟ್ಟರು. ಆಗ ಸುಪ್ರೀತನಾದ ಶನಿದೇವರು ಬೃಹಸ್ಪತ್ಯಾಚಾರ್ಯರಿಗೆ ಅನುಗ್ರಹಿಸಿದರು. ಆ ಕ್ಷಣವೇ ತಲೆಬುರುಡೆ ಫಲ ತಾಂಬೂಲಗಳಾಗಿ ಮಾರ್ಪಟ್ಟಿತು. ಗುರುಗಳು ತಮ್ಮ ಜೋಳಿಗೆಯನ್ನು ಪರೀಕ್ಷಿಸುವಂತೆ ಇಂದ್ರನಿಗೆ ಹೇಳುತ್ತಾರೆ. ಪುನಃ ಜೋಳಿಗೆ ಪರೀಕ್ಷಿಸಿದಾಗ ಅಲ್ಲಿ ಫಲ ತಾಂಬೂಲ ಬಿಟ್ಟರೆ ಬೇರೇನೂ ಇರಲಿಲ್ಲ, ಅಲ್ಲದೆ ರಕ್ತದ ಕಲೆಯೂ ಇರಲಿಲ್ಲ. ತಕ್ಷಣವೇ ಇಂದ್ರನು ಗುರುಗಳನ್ನು ಬಂಧನದಿಂದ ಮುಕ್ತಗೊಳಿಸಿ ಪಾದಕ್ಕೆರಗಿ ಕ್ಷಮೆ ಯಾಚಿಸಿದನು. ಗುರುಗಳು, ಇದೆಲ್ಲ ಶನಿದೇವರ ಪ್ರಭಾವ, ಆದ್ದರಿಂದಲೇ ಈ ಎಲ್ಲ ಅನಾಹುತಗಳಾದವು, ನೀವೇನು ಚಿಂತಿಸಬೇಡಿ ಎಂದು ಹೇಳಿ ಗಳಿಗೆಗೆ ಉಳಿದ ಸಮಯವನ್ನು ಪಶ್ಚಿಮಾಭಿಮುಖವಾಗಿ ಶನಿದೇವರ ಸ್ತೋತ್ರ, ಜಪ, ಧ್ಯಾನ, ದಾನಗಳಲ್ಲಿ ಕಳೆದು ಶನಿದೇವರ ಅನುಗ್ರಹಕ್ಕೆ ಪಾತ್ರರಾದರು. ಆಗ ಶನಿದೇವರು ಬೃಹಸ್ಪತ್ಯಾಚಾರ್ಯರಲ್ಲಿಗೆ ಬಂದು, 1 ಮುಹೂರ್ತದಲ್ಲಿ ಇನ್ನುಳಿದ ಸಮಯದಲ್ಲಿ ನಾನು ಏನು ಮಾಡಲಿ, ಸೂಕ್ತ ಪರಿಹಾರ ನೀಡಿ ಎಂದು ಕೇಳಲು ಆಚಾರ್ಯರು, ಉಳಿದ ಸಮಯವನ್ನು ಕಲಿಯುಗದಲ್ಲಿ ನಿನ್ನದೇ ಪ್ರಭಾವ ಇರುವುದರಿಂದ ನೀನು ಅಲ್ಲಿ ಜನ್ಮ ಸಾಡೆಸಾತಿ ಅಥವಾ ಸಾಡೆಸಾತಿ ಎಂಬ ಹೆಸರಿನಿಂದ ಮಾನವರನ್ನು ಕಾಡು ಎಂದು ಹೇಳುವರು. ಆದ್ದರಿಂದಲೇ ಕಲಿಯುಗದಲ್ಲಿ ಸಾಡೆಸಾತಿ ಶನಿ ಕಾಟಕ್ಕೆ ಫಲ ಹೆಚ್ಚಾಗಿರುತ್ತದೆ. ಶನಿದೇವರು ಸೂರ್ಯದೇವನಿಗೆ ಕಾಟ, ತೊಂದರೆ ಕೊಡುವುದನ್ನು ದೇವೇಂದ್ರನು ವಿರೋಧಿಸಿ ಸೂರ್ಯನ ಪರವಾಗಿ ನಿಲ್ಲುತ್ತಾರೆ.
ಹೀಗಿರಲು ದೇವೇಂದ್ರನು ಶನಿದೇವರಲ್ಲಿಗೆ ಬಂದು, ಅಯ್ಯ ಮಹಾನುಭಾವ, ನೀನು ತಂದೆಯಾದ ಸೂರ್ಯನನ್ನು ಕಾಡಬೇಡ. ಅವರನ್ನು ಕಾಡಿ ತೊಂದರೆಯಾದರೆ ಸೃಷ್ಟಿಯಲ್ಲಿ ವ್ಯತ್ಯಾಸವಾಗುವುದು. ಜೀವಕುಲಕ್ಕೆ ಅವರೇ ಆಧಾರ ಎಂದು ಪರಿಪರಿಯಾಗಿ ಹೇಳುತ್ತಾರೆ. ಅದಕ್ಕೆ ಶನಿದೇವರು, ಯಾರು ಏನೇ ಹೇಳಿದರೂ ನಾನು ಅವರಿಗೆ ತೊಂದರೆ ಕೊಟ್ಟೇ ಕೊಡುತ್ತೇನೆ. ಅವರ ತೇಜಸ್ಸನ್ನು ಕಾಂತಿಹೀನವನ್ನಾಗಿ ಮಾಡಿಯೇ ತೀರುತ್ತೇನೆ ಎಂದು ಹೇಳಿ ತಮ್ಮ ದೃಢತೆಯನ್ನು ಪ್ರದರ್ಶಿಸುತ್ತಾರೆ. ದೇವೇಂದ್ರನು ಕುಪಿತನಾಗಿ, ನಾನು ಅವರನ್ನು ರಕ್ಷಿಸಿಯೇ ತೀರುತ್ತೇನೆ, ನನ್ನ ಶಕ್ತಿಗಳನ್ನು ಬಳಸಿಕೊಂಡು ಕಾಪಾಡುತ್ತೇನೆ ಎಂದು ಅಹಂಕಾರದಿಂದ ಶನಿದೇವರ ವಿರೋಧವಾಗಿ ಹೇಳಿದಾಗ, ಶನಿದೇವರು ಕುಪಿತನಾಗಿ, ದೇವೇಂದ್ರ, ನಿನ್ನ ಜನ್ಮರಾಶಿಗೆ ನಾನು ಬಂದಾಗ ನಿನ್ನನ್ನು ಪರಿಪರಿಯಾಗಿ ಕಾಡುವೆನು ಎಂದು ಹೇಳುತ್ತಾರೆ. ಕಾಲ ಉರುಳಿದಂತೆ ದೇವೇಂದ್ರನ ಜನ್ಮರಾಶಿಗೆ ಶನಿದೇವರು ಬಂದಾಗ ಇಂದ್ರನ ಅಮರಾವತಿಯ ವಿರುದ್ಧ ರಾಕ್ಷಸ ಸಮೂಹ ಯುದ್ಧಕ್ಕೆ ಬರುತ್ತದೆ. ಶನಿದೇವರ ಪ್ರಭಾವದಿಂದ ರಾಕ್ಷಸರು ಜಯಿಸಿ ಇಂದ್ರನು ಪದವಿಯಿಂದ ಭ್ರಷ್ಟನಾಗಿ ಅವಮಾನ ಸಹಿಸಲಾರದೆ ತಾವರೆ ಬುಡದ ಕೊಳವೆಯಾಕಾರದ ಜಾಗದಲ್ಲಿ ಅಡಗಿ ಕುಳಿತುಕೊಳ್ಳುವನು. ದೇವತೆಗಳ ಅಧಿರಾಜನಾದ ಇಂದ್ರನನ್ನು ಕಾಣದೆ ದೇವತೆಗಳಿಗೆ ಉತ್ಸಾಹ ಭಂಗವಾಗಿ ಕಳವಳಗೊಂಡು ತ್ರಿಕಾಲ ಜ್ಞಾನಿಗಳಾದ ಬ್ರಹ್ಮದೇವರ ಮಾನಸ ಪುತ್ರರಾದ ನಾರದ ಮಹರ್ಷಿಗಳನ್ನು ಕಂಡು ದೇವಲೋಕದ ದುಸ್ಥಿತಿ, ಇಂದ್ರನ ಕಣ್ಮರೆಯನ್ನು ತಿಳಿಸುವರು. ಹಾಗೂ ಇಂದ್ರರ ಬಗ್ಗೆ ನೀವೇ ಮಾರ್ಗದರ್ಶಿಗಳಾಗಬೇಕು ಎಂದು ಎಲ್ಲರೂ ಅಪೇಕ್ಷಿಸುತ್ತಾರೆ. ಅದರಂತೆ ನಾರದ ಮಹರ್ಷಿಗಳು ತಮ್ಮ ದಿವ್ಯ ಜ್ಞಾನ ದೃಷ್ಟಿಯಿಂದ ಇಂದ್ರನು ಅಡಗಿದ್ದ ಪ್ರದೇಶವನ್ನು ಗುರುತಿಸಿ ದೇವತೆಗಳೊಂದಿಗೆ ತಾವರೆ ಗಿಡದ ಬುಡಕ್ಕೆ ಬಂದರು. ಆಗ ಇಂದ್ರನು ಮಹರ್ಷಿಗಳನ್ನು ತಮ್ಮ ಆರ್ಘ್ಯ ಪಾದ್ಯ ಆಚಮನಾದಿಗಳಿಂದ ಸತ್ಕರಿಸಿ ನಮಸ್ಕರಿಸಲು ನಾರದ ಮಹರ್ಷಿಗಳು, ದೇವೇಂದ್ರ, ನೀನು ಶನಿದೇವರ ಕೋಪಕ್ಕೆ ತುತ್ತಾಗಿದ್ದರಿಂದ ನಿನಗೆ ಈ ಗತಿ ಬಂದಿದೆ. ಮಹಾನುಭಾವನಾದ ಶನಿದೇವರಲ್ಲಿ ಶರಣಾಗಿ ಎಲ್ಲವನ್ನೂ ಆತನಿಗೆ ಒಪ್ಪಿಸಿ ಶನಿಸ್ತೋತ್ರ, ಧ್ಯಾನ, ಜಪ, ದಾನಗಳನ್ನು ಮಾಡಿ ತಾಯಿಯ ಜಪ ಮಾಡು, ನಿನಗೆ ಮುಂದೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾ ಪೂಜಾಕ್ರಮ ಹಾಗೂ ದಾನಗಳನ್ನು ಉಪದೇಶಿಸಿದರು. ಕೂಷ್ಮಾಂಡ, ಮೇಕೆ, ನೀಲಿಗೋವು, ಶನಿದೇವರ ಪ್ರತಿಮೆ, ಮುಖಾವಲೋಕನ ತೈಲ ಪಾತ್ರೆ ಸಹಿತ ತಿಲಪಾತ್ರೆ, ನೀಲಿ ವಸ್ತ್ರ, ನೀಲಮಣಿ, ಕರಿಗಂಬಳಿಗಳನ್ನು ದಾನ ಮಾಡಬೇಕು. ಶಿವಭಕ್ತರಿಗೆ, ಶನೈಶ್ಚರ ಪೂಜಕರಿಗೆ, ಕಾಳಿ ಪೂಜಕರಿಗೆ, ಗಣಪತಿ ಪೂಜಕರಿಗೆ, ಕಪ್ಪು ಬ್ರಾಹ್ಮಣರಿಗೆ ಈ ದಾನಗಳನ್ನು ಕೊಟ್ಟರೆ ವಿಶೇಷ ಪೂಜಾ ಫಲ. ಬಿಳಿ ವರ್ಣದ ಬ್ರಾಹ್ಮಣರಿಗೆ ಕೊಟ್ಟರೆ ಕನಿಷ್ಠ ಫಲ. ಮಹಾತ್ಮನ ಪೂಜೆ ಜಪಗಳನ್ನು ಪಶ್ಚಿಮಾಭಿಮುಖವಾಗಿ ಮಾಡಬೇಕು. ಪೂರ್ವಾಭಿಮುಖವಾಗಿ ಮಾಡಿದರೆ ಪೂಜಾ ಫಲವು ವ್ಯತ್ಯಾಸವಾಗಿ ಕಷ್ಟಪಡಬೇಕಾಗಬಹುದು ಎಂದು ಹೇಳಿದ್ದನ್ನು ಕೇಳಿದ ಇಂದ್ರನು ಪರಿತಾಪದಿಂದ ಪಶ್ಚಾತ್ತಾಪಪಟ್ಟು ನಾರದ ಮಹರ್ಷಿಗಳು ಉಪದೇಶಿಸಿದ ಈ ಕ್ರಮದಲ್ಲಿಯೇ ಶಚಿದೇವಿಯೊಂದಿಗೆ ಸೇರಿಕೊಂಡು ತಾವರೆ ಗಿಡದ ಬುಡದಲ್ಲಿ ಪೂಜೆ ಮಾಡಿ ಶನಿದೇವರ ಅನುಗ್ರಹ ಹೊಂದಿ ಮರಳಿ ರಾಜ್ಯ ಪದವಿ ಪಡೆಯುವಂತನಾಗುತ್ತಾನೆ. ಹೀಗೆ ಇಂದ್ರನು, ಇಂದ್ರಾಣಿಯು ತಾವರೆ ಗಿಡದ ಬುಡದಲ್ಲಿಯೇ ತನ್ನನ್ನು ಆರಾಧಿಸಿದ್ದರಿಂದ ಮಹಾನುಭಾವನಿಗೆ ತಾವರೆ ಹೂವು ಇಷ್ಟವಾಯಿತು. ಯಾರ ಪೂಜೆಯನ್ನು ತಾವರೆ ಹೂವನ್ನು ಬಳಸಿ ಮಾಡುತ್ತೇವೋ ಅದಕ್ಕೆ ಶನಿದೇವರ ಕೃಪೆಯೂ ಲಭಿಸುತ್ತದೆ. ಏಕೆಂದರೆ ಎಲ್ಲ ದೇವತೆಗಳು ಶನಿದೇವರ ಪ್ರೀತಿಯ ಹೂವಾದ ತಾವರೆಯನ್ನು ಸ್ವೀಕರಿಸಿ ಅನುಗ್ರಹಿಸುತ್ತಾರೆ. ಈ ರೀತಿ ಶನಿದೇವರ ಅನುಗ್ರಹ ಸಂಪಾದಿಸಿದ ದೇವೇಂದ್ರನು ಪುನಃ ಇಂದ್ರ ಪದವಿ ಸ್ವೀಕರಿಸಿ ಇಂದ್ರ ಸಿಂಹಾಸನ ಏರುವ ಮುನ್ನ ಶನಿದೇವರನ್ನು ಸಿಂಹಾಸನದಲ್ಲಿ ಕೂಡಿಸಿ ಪೂಜಿಸಿ ಸ್ತುತಿಸಿ ಎಲ್ಲ ದೇವತೆಗಳಿಗೂ ಉಚ್ಚನು, ನಿನ್ನನ್ನು ಎಲ್ಲರೂ ಶನಿ ಮಹಾತ್ಮ, ಶನಿದೇವರು, ಶನಿ ಮಹಾನುಭಾವ ಎಂಬುದಾಗಿ ಕರೆಯಲಿ, ಯಾರೊಬ್ಬರೂ ನಿನ್ನನ್ನು ಶನಿ ಎಂದು ಕರೆಯದಿರಲಿ ಎಂದು ಹೇಳುತ್ತಾರೆ. ಶನಿ ಮಹಾತ್ಮರು ಪ್ರೀತರಾಗಿ ಅನುಗ್ರಹಿಸುತ್ತಾರೆ. ಇದರ ಕಾರಣದಿಂದಾಗಿ ಶನಿದೇವರೊಬ್ಬರನ್ನು ಬಿಟ್ಟು ಯಾರಿಗೂ ಮಹಾತ್ಮ ಎಂದು ಹೇಳುವುದಿಲ್ಲ. ಭೃಗು ಮುನಿಗಳನ್ನು ಶನಿ ಮಹಾತ್ಮನು ಕಾಡುವುದಕ್ಕಾಗಿ ಅವರಲ್ಲಿ ಅಹಂಕಾರ ಮೂಡಿಸಿ ವೈಕುಂಠಕ್ಕೆ ಹೋಗಿ ವಿಷ್ಣು ಸನ್ನಿಧಿಗೆ ನಮಸ್ಕರಿಸದೆ ವಕ್ಷಸ್ಥಳಕ್ಕೆ ಒದ್ದು ಅವಮಾನ ಮಾಡಿದುದಲ್ಲದೆ ಅಲ್ಲಿ ಇದ್ದ ಲಕ್ಷ್ಮೀದೇವಿಯನ್ನು ಕೋಪಕ್ಕೀಡು ಮಾಡಿದ. ವಿಷ್ಣುವು ಭೃಗುಮನಿಗಳನ್ನು ಆಗ ಸತ್ಕರಿಸಿ ಪಾದಗಳನ್ನು ಒತ್ತಲು ಪ್ರಾರಂಭಿಸಿದ. ಇದರಿಂದ ಕುಪಿತಳಾದ ಲಕ್ಷ್ಮೀದೇವಿಯು ಭೂಲೋಕಕ್ಕೆ ಹೊರಟು ಹೋದಳು. ಹೀಗೆ ಶನಿ ಮಹಾತ್ಮನು ವಿಷ್ಣು ಹಾಗೂ ಲಕ್ಷ್ಮಿಯನ್ನು ಅಗಲಿಸಿ ಕಾಡಿದನು. ಶನಿ ಮಹಾತ್ಮನನ್ನು ಶನೈಶ್ಚರನೆಂದು ಕರೆಯಲು ಕಾರಣವೇನು? ಶಿವನು ಸಹ ಸೂರ್ಯದೇವರಿಗೆ ಸಹಾಯ ಮಾಡಲು ಯತ್ನಿಸಿ ಶನಿದೇವರ ವಿರೋಧ ಕಟ್ಟಿಕೊಂಡದ್ದಕ್ಕೆ ಮಹಾತ್ಮನು ಶಿವನ ಜನ್ಮ ರಾಶಿಗೆ ಬಂದು ಸಾಡೆ ಸಾತಿಯ ಮೂಲಕ ಕಾಡುವುದಾಗಿ ಹೇಳಿಕೊಳ್ಳುತ್ತಾನೆ. ಇದಕ್ಕೆ ಶಿವನೂ ಒಪ್ಪಿಗೆ ಕೊಡುತ್ತಾನೆ. ಅದರಂತೆ
ಶಿವನನ್ನು ಕಾಡಲು ಕೈಲಾಸಕ್ಕೆ ಶನಿ ಮಹಾತ್ಮನು ಬಂದಾಗ ಅಲ್ಲಿ ಶಿವನು ಕಾಣುವುದಿಲ್ಲ. ಶಿವನು ಮಹಾತ್ಮನಿಗೆ ಬರಲು ತಿಳಿಸಿದ ನಂತರ ಯೋಚಿಸುತ್ತಾನೆ, ನಾನು ಶರೀರದಲ್ಲಿದ್ದರಲ್ಲವೇ ಶನಿದೇವರ ಕಾಟ ಇರುತ್ತದೆ ಎಂದುಕೊಂಡ ಶಿವನು ಒಂದು ಕಪ್ಪು ಗುಂಡು ಕಲ್ಲಿನ ರೂಪ ತಳೆದುಕೊಂಡಿರುತ್ತಾನೆ. ಶಿವನನ್ನು ಹುಡುಕಿ ಹುಡುಕಿ ರಾತ್ರಿಯಾಗಿತ್ತು. ಬೇಸತ್ತ ಶನಿ ಮಹಾತ್ಮನು ವಿಶ್ರಾಂತಿಗಾಗಿ ಒಂದು ಕಡೆ ಮಲಗಿರುವಾಗ ಒಂದು ಕಲ್ಲಿನ ಮೇಲೆ ತಲೆ ಇರಿಸಿ ಮಲಗುತ್ತಾನೆ. ಬೆಳಿಗ್ಗೆ ಎದ್ದು ಮಹಾತ್ಮನು ಆ ಕಲ್ಲನ್ನು ನೀರಿನಿಂದ ತೊಳೆದು ಸ್ವಹಸ್ತದಿಂದ ಶುಚಿಗೊಳಿಸುತ್ತಾನೆ. ಆಗ ಅಲ್ಲಿಗೆ ಬಂದ ನಾರದ ಮಹರ್ಷಿಗಳು, ಅಯ್ಯ ಮಹಾನುಭಾವ, ನೀನೇ ಸ್ವತಃ ಶಿವನನ್ನು ನೀರಿನಿಂದ ಶುಚಿಗೊಳಿಸಿದ್ದೀಯೆ. ಈ ಕಲ್ಲಿನ ರೂಪದಲ್ಲಿದ್ದವನೇ ಶಿವನು ಎಂದು ಹೇಳಲು, ಶನಿದೇವನು ತನ್ನ ತಲೆಭಾರವನ್ನು ಹೊತ್ತಿದ್ದರಿಂದ ನನ್ನ ಆಶ್ರಯದಲ್ಲೇ ಇದ್ದು ನನ್ನ ಶಯನಕ್ಕೆ ಸಹಾಯ ಮಾಡಿದ ಶಿವನನ್ನು ನಾನು ಪ್ರೀತಿಸುತ್ತೇನೆ. ಆದ ಕಾರಣ ಶಿವಪೂಜೆ ಮಾಡಿದವರಿಗೆ ನನ್ನ ತೊಂದರೆ ಇರುವುದಿಲ್ಲ. ಅದರಲ್ಲೂ ಲಿಂಗಾಭಿಷೇಕ ಮಾಡಿದರೆ ಸುಪ್ರೀತನಾಗುತ್ತೇನೆ ಎಂದು ಹೇಳಿದನು. ಆಗ ಶಿವನು ಕಾಣಿಸಿಕೊಂಡು, ನೀನು ನನ್ನ ಮೇಲೆ ಅನುಗ್ರಹಿಸಿದ್ದರಿಂದ ನಿನ್ನನ್ನು ಇನ್ನು ಮುಂದೆ ಎಲ್ಲರೂ ಶನೈಶ್ಚರ ಎಂದು ಕರೆಯಲಿ ಎಂದು ಅನುಗ್ರಹಿಸಿದರು. ಅಂದಿನಿಂದ ಶನಿದೇವರನ್ನು ಶನೈಶ್ಚರನೆಂದು ಕರೆಯುತ್ತಾರೆ. ನವಗ್ರಹದಲ್ಲಿ ಅತಿ ಶ್ರೇಷ್ಠ ಗ್ರಹ ಇದಾಗಿದೆ. ಯಾವ ಗ್ರಹಗಳಿಗೂ ಮಹಾತ್ಮ, ಮಹಾನುಭಾವ, ಶನೈಶ್ಚರ ಎಂದು ಕರೆಯುವುದಿಲ್ಲ. ಇದೇ ಶನಿದೇವ ಗ್ರಹದ ವಿಶೇಷ. ಕಾಳಿ ಹಾಗೂ ಗಣಪತಿ ಭಕ್ತರಿಗೆ ಶನಿ ಮಹಾತ್ಮನು ಬೇಗ ಒಲಿಯುತ್ತಾನೆ ಏಕೆ? ಒಂದು ಬಾರಿ ತಾಯಿ ಛಾಯಾದೇವಿಯನ್ನು ಕಾಣಲು ಶನಿದೇವರು ಸದನಕ್ಕೆ ಆಗಮಿಸಿದಾಗ ತಾಯಿಯು ಜಗನ್ಮಾತೆಯಾದ ಮಹಾಕಾಳಿಯನ್ನು ಪೂಜಿಸುತ್ತಿರುತ್ತಾಳೆ. ಅದನ್ನು ಕಂಡ ಶನಿದೇವನು, ಅಮ್ಮ, ನೀನು ಪೂಜಿಸುವ ದೇವತೆ ಯಾರು? ಅದರ ಹೆಸರೇನು ಎಂದು ಪ್ರಶ್ನಿಸಲು ಛಾಯಾದೇವಿಯು, ಪುತ್ರ, ಇವಳ ಹೆಸರು ಮಹಾಕಾಳಿ. ಶಿವನ ಪತ್ನಿಯಾದ ಪಾರ್ವತಿಯ ಅಂಶದವಳು. ಯಾವುದೇ ಕಷ್ಟ, ತೊಂದರೆ, ಅಡ್ಡಿ ಆತಂಕಗಳಿಗೆ ಕಂಟಕಪ್ರಾಯಳು. ನಿನ್ನ ಕ್ಷೇಮಕ್ಕೋಸ್ಕರವಾಗಿ ನಿತ್ಯವೂ ಈ ದೇವತೆಯನ್ನು ಪ್ರಾರ್ಥಿಸುತ್ತಿದ್ದೇನೆ, ಪೂಜಿಸುತ್ತಿದ್ದೇನೆ. ಅಲ್ಲದೆ ನೀನು ಕಪ್ಪು ಬಣ್ಣದವರು. ಮಹಾಕಾಳಿಯು ಸಹ ಹಾಗೆ ಕಪ್ಪು ಬಣ್ಣದವಳಾದ್ದರಿಂದ ನನಗೆ ಪ್ರೀತಿ ಹೆಚ್ಚು ಎಂದು ಹೇಳುತ್ತಾಳೆ. ಇದರಿಂದ ಸುಪ್ರೀತನಾದ ಶನಿದೇವನು, ಅಮ್ಮ, ನಿನಗೇನು ಇಷ್ಟವೋ ಕೇಳಿಕೋ, ಕೊಡುತ್ತೇನೆ ಎನ್ನಲು ಛಾಯಾದೇವಿಯು, ನನ್ನ ಆರಾಧ್ಯ ದೇವತೆ ಯಾವ ಮಹಾಕಾಳಿಯನ್ನು ಯಾರು ಆರಾಧಿಸುತ್ತಾರೋ, ಪೂಜಿಸುತ್ತಾರೋ, ಸೇವಿಸಿ ಸ್ತುತಿಸುತ್ತಾರೋ ಅವರನ್ನು ನೀನು ಕಾಡಬೇಡ. ಇದೇ ನೀನು ನನಗೆ ಕೊಡುವ ಇಷ್ಟವಾದ ವರ ಎಂದು ಕೇಳಲು, ಅದಕ್ಕೆ ಸುಪ್ರೀತನಾದ ಮಹಾನುಭಾವ ಶನಿದೇವನು, ಹಾಗೆಯೇ ಆಗಲಿ ತಾಯಿ ಎಂದು ವರ ಕೊಟ್ಟನು. ಎಲ್ಲರನ್ನೂ ಕಾಡಿದ ಮಹಾನುಭಾವ ಶನಿದೇವನು ಗಣಪತಿಯನ್ನು ಕಾಡಲು ಕೈಲಾಸಕ್ಕೆ ಬಂದಾಗ ಗಣಪತಿಯನ್ನು ಕುರಿತು, ಅಯ್ಯ ವಿಘ್ನನಾಶಕನಾದ ಗಣಪತಿಯೇ, ನಾನು ನಿನ್ನನ್ನು ಕಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಆದ್ದರಿಂದ ನೀನು ನನಗೆ ಅನುಮತಿ ಕೊಟ್ಟರೆ ನಾನು ನಿನ್ನ ಜನ್ಮರಾಶಿಗೆ ಬಂದು ನಿನ್ನನ್ನು ಕಾಡುತ್ತೇನೆ ಎನ್ನಲು ಗಣಪತಿಯು, ಅಯ್ಯ ಮಹಾತ್ಮನೇ, ನಿನಗೆ ನಮಸ್ಕಾರಗಳು. ನಾನು ದೊಡ್ಡ ಹೊಟ್ಟೆ ಉಳ್ಳವನು. ನೀನು ನನ್ನನ್ನು ಕಾಡುವುದೇಕೆ? ನಿನಗೆ ನನ್ನ ಹೊಟ್ಟೆಯಲ್ಲಿರಲು ಅನುಮತಿ ಕೊಡುತ್ತೇನೆ. ನೀನು ಹೊಟ್ಟೆಯಲ್ಲಿದ್ದು ನಾನು ತಿಂದ ಎಲ್ಲ ಆಹಾರವನ್ನು ನೀನೇ ಸ್ವೀಕರಿಸು. ಆಗ ನೀನು ಬೇರೆ ಎಲ್ಲಿಯೂ ಹೋಗುವ ಹಾಗಿರುವುದಿಲ್ಲ ಎಂದು ಹೇಳಿದನು. ಇದನ್ನು ಕೇಳಿದ ಶನಿದೇವನು, ಅಯ್ಯ ಗಣಪತಿ, ಎಲ್ಲರೂ ನನ್ನನ್ನು ಕಂಡು ಭಯಪಡುತ್ತಾರೆ, ನನ್ನನ್ನು ವಿರೋಧ ಮಾಡುತ್ತಾರೆ. ಆದ್ದರಿಂದ ಅವಕೃಪೆಗೆ ಈಡಾಗುತ್ತಾರೆ. ಆದರೆ ನೀನು ನನಗೆ ಅನ್ನ, ಆಸರೆ ಕೊಡುವುದಾಗಿ ಹೇಳಿದೆ. ಇದರಿಂದ ನಾನು ನಿನ್ನ ಮೇಲೆ ಸುಪ್ರೀತನಾಗಿದ್ದೇನೆ. ಆದ್ದರಿಂದ ಯಾರು ನಿನ್ನನ್ನು ಪೂಜಿಸುತ್ತಾರೋ ಅವರು ನನಗೆ ಪ್ರೀತಿ ಪಾತ್ರರಾಗುತ್ತಾರೆ. ಯಾರು ನಿನ್ನನ್ನು ಪೂಜಿಸಿ ನಿನ್ನ ಸ್ತೋತ್ರ, ಧ್ಯಾನ, ಜಪ, ದಾನಗಳನ್ನು ಮಾಡುವರೋ ಅವರಿಗೆ ನಾನು ಅನುಗ್ರಹಿಸುತ್ತೇನೆ ಎಂದು ವರ ಕೊಡುತ್ತಾರೆ. ಹೀಗೆ ಯಾವುದೇ ದೇವತೆಗಳನ್ನು ಬಿಡದೆ ಶನಿ ಮಹಾತ್ಮನು ಭೂಲೋಕದಲ್ಲಿ ರಾಜಾದಿರಾಜರು, ಸಾಮ್ರಾಟ, ಚಕ್ರವರ್ತಿಗಳನ್ನು ಬಿಡುತ್ತಾನೆಯೇ? ರಾಜ ವಿಕ್ರಮಾದಿತ್ಯನ ಕಥೆ. ನಳದಮಯಂತಿ, ಸತ್ಯ ಹರಿಶ್ಚಂದ್ರ, ಪಾಂಡವರು, ಶ್ರೀಕೃಷ್ಣ, ಶ್ರೀ ಸೀತಾರಾಮ, ವಸಿಷ್ಠರು, ಈ ರೀತಿ ಇನ್ನೂ ಅನೇಕ ಮಹನೀಯರನ್ನೆಲ್ಲ ಕಾಡಿದ್ದಾನೆ ಮಹಾನುಭಾವನಾದ ಶನಿ ಮಹಾತ್ಮನು. ಆದರೆ ಇವರೆಲ್ಲರಲ್ಲೂ ಅತಿ ಹೆಚ್ಚು ಗರ್ವದಿಂದ ಶನಿದೇವನ ಅವಕೃಪೆಗೆ ಪಾತ್ರನಾದ ಮಾಳದ ದೇಶದ ಅಧಿಪತಿ ರಾಜ ವಿಕ್ರಮಾದಿತ್ಯನ ಚರಿತ್ರೆಯೇ ಭೂಲೋಕದಲ್ಲಿ ಪ್ರಧಾನವಾದದ್ದು ಹಾಗೂ ವಿಶೇಷ ತಿಳುವಳಿಕೆಯುಳ್ಳದ್ದು. ಮಾಳವ ದೇಶದ ಅಧಿಪತಿ ರಾಜನಾದ ವಿಕ್ರಮಾದಿತ್ಯನು ಉಜ್ಜಯಿನಿ ನಗರವನ್ನು ಆಳಿಕೊಂಡಿದ್ದನು. ರಾಜ ವಿಕ್ರಮನು ನ್ಯಾಯ, ನೀತಿ,
ಸತ್ಯಸಂಧತೆಯಿಂದ ಪ್ರಜಾಪಾಲಕನಾಗಿ ರಾಜ್ಯವನ್ನಾಳುತ್ತಿದ್ದನು. ಈತನ ರಾಜ್ಯ ಯಾವಾಗಲೂ ಸುಭಿಕ್ಷವಾಗಿದ್ದು, ಕಳ್ಳಕಾಕರು ದರೋಡೆಕೋರರಿಂದ ಮುಕ್ತವಾಗಿದ್ದು, ಪ್ರಜೆಗಳೆಲ್ಲರೂ ಸುಖದಿಂದ ಜೀವನ ನಡೆಸುತ್ತಿದ್ದರು. ರಾಜನೇ ಸ್ವತಃ ಮಾರುವೇಷದಲ್ಲಿ ಹಾಗೂ ಗೂಢಾಚಾರರ ಮೂಲಕ ರಾಜ್ಯದಲ್ಲಿ ಸಂಚರಿಸಿ ಎಲ್ಲರ ಯೋಗಕ್ಷೇಮದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದನು. ಹೀಗಿರಲು ಒಂದು ದಿನ ಮಾರುವೇಷದಲ್ಲಿ ಮಂತ್ರಿಯೊಂದಿಗೆ ಒಂದು ಗ್ರಾಮದಲ್ಲಿ ಸಂಚರಿಸುತ್ತಿರುವಾಗ ಆ ಗ್ರಾಮದ ಅಗ್ರಹಾರದ ಒಂದು ಮನೆಯಲ್ಲಿ ರಾತ್ರಿಯಾದರೂ ಇಬ್ಬರು ಸಂಭಾಷಣೆಯಲ್ಲಿ ತೊಡಗಿದ್ದರು. ಮಧ್ಯೆ ಮಧ್ಯೆ ರಾಜ ವಿಕ್ರಮಾದಿತ್ಯನ ಹೆಸರು ಕೇಳಿಸುತ್ತಿತ್ತು. ಆ ಸಂಗತಿಯನ್ನು ಗಮನಿಸಿದ ರಾಜನು ಮಂತ್ರಿಯೊಡನೆ ಆ ಮನೆಯನ್ನು ಇನ್ನಷ್ಟು ಸಮೀಪಿಸಿ ಅಲ್ಲಿ ನಡೆಯುತ್ತಿರುವ ಮಾತುಗಳನ್ನಾಲಿಸಿದನು. ಆ ಮನೆಯಲ್ಲಿ ಒಳಗಿನಿಂದ ಈ ರೀತಿಯ ಮಾತುಕತೆ ಕೇಳಿಬರುತ್ತಿತ್ತು. ಹೆಂಡತಿ, ನೀವು ಇಷ್ಟು ಕಷ್ಟಪಡುತ್ತಿದ್ದೀರಿ. ಈ ದೇಶದ ರಾಜ ವಿಕ್ರಮಾದಿತ್ಯರು ಉದಾರಿಗಳು, ಸಹಾಯ ಹಸ್ತ ನೀಡುವವರು. ನೀವು ಅವರನ್ನು ಅರಮನೆಯಲ್ಲಿ ಕಂಡು ನಮ್ಮ ಕಷ್ಟಗಳನ್ನು ಹೇಳಿ ಏನಾದರೂ ಸಹಾಯವನ್ನು ಯಾಚಿಸಬಾರದೆ? ಗಂಡ, ನನಗೆ ಈಗ ಬಂದಿರುವ ಕಷ್ಟಕ್ಕೆ ಮಹಾರಾಜನಾದ ವಿಕ್ರಮಾದಿತ್ಯರು ಕೂಡ ಸಹಾಯ ಮಾಡಲಾರರು. ನನ್ನ ಪ್ರಾರಬ್ಧ ಆಗಿದೆ, ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹೆಂಡತಿ, ನಿಮಗೆ ಅಂಥ ಪ್ರಾರಬ್ಧ ಯಾವುದು? ನಿಮಗೆ ಏಕೆ ಈ ಕಷ್ಟ ದಾರಿದ್ರ್ಯ? ಗಂಡ, ನನಗೆ ಜನ್ಮ ಸಾಡೆಸಾತಿ ಶನಿದೇವರ ಕಾಟ ಪ್ರಾರಂಭವಾಗಿದೆ. ಇದನ್ನು ಅನುಭವಿಸಬೇಕೇ ಹೊರತು ತಪ್ಪಿಸಿಕೊಳ್ಳಲು ಬೇರೆ ಮಾರ್ಗವಿಲ್ಲ. ಇದಕ್ಕೆ ಯಾವ ದೇವರು ರಾಜರೂ ಸಹಾಯ ಮಾಡಲಾರರು. ಇದನ್ನು ಕೇಳಿಸಿಕೊಂಡ ರಾಜನು ನೇರವಾಗಿ ಅರಮನೆಗೆ ಬಂದನು. ಮಾರನೇ ದಿನ ಬೆಳಗ್ಗೆ ರಾತ್ರಿ ಸಂಭಾಷಣೆ ನಡೆಸಿದವರ ಮನೆ ಬಾಗಿಲಿಗೆ ರಾಜಭಟರು ಬಂದು ಆ ವ್ಯಕ್ತಿಯನ್ನು ಆಸ್ಥಾನಕ್ಕೆ ಕರೆದೊಯ್ದರು. ಅಲ್ಲಿ ರಾಜರು ಆ ವ್ಯಕ್ತಿಯನ್ನು ನಿನ್ನ ಕಷ್ಟವೇನು ಎಂದು ಪ್ರಶ್ನಿಸಲು ಆ ಬಡ ಬ್ರಾಹ್ಮಣ, ರಾಜನ್, ನಾನು ನಿಮ್ಮ ರಾಜ್ಯದಲ್ಲಿ ವಾಸವಾಗಿರುವ ನತದೃಷ್ಟ ಬಡ ಬ್ರಾಹ್ಮಣ. ನನಗೆ ಊಟದಿಂದ ಹಿಡಿದು ಎಲ್ಲದಕ್ಕೂ ತೊಂದರೆ. ಸಾಡೆಸಾತಿ ಶನಿದೇವರ ಕಾಟವಿದೆ. ಅದರ ಪ್ರಭಾವದಿಂದ ಹೀಗಾಗಿದೆ ಎಂದು ವಿವರಿಸಿದನು. ರಾಜನು, ವಿಪ್ರನೇ, ನಿನ್ನ ಕಷ್ಟ ಅರ್ಥವಾಯಿತು. ಇದೋ ನಿನಗೆ ನಾನು ಈ ಕೂಷ್ಮಾಂಡವನ್ನು ಕೊಡುತ್ತೇನೆ, ಸ್ವೀಕರಿಸು, ನಿನಗೆ ಒಳ್ಳೆಯದಾಗುವುದು ಎಂದು ಹೇಳಿ ಕೂಷ್ಮಾಂಡವನ್ನು ಬಡ ಬ್ರಾಹ್ಮಣನಿಗೆ ಕೊಡಿಸಿದನು. ಗೂಢಾಚಾರರಿಗೆ ಬ್ರಾಹ್ಮಣನನ್ನು ನೋಡಿಕೊಳ್ಳಲು ಕಳಿಸಿದರು. ರಾಜರು ಆ ಕೂಷ್ಮಾಂಡದಲ್ಲಿ ಮುತ್ತು, ರತ್ನ, ವಜ್ರ, ವೈಢೂರ್ಯಗಳನ್ನು ಹಾಕಿಕೊಟ್ಟಿದ್ದರು. ಅದನ್ನು ಸ್ವೀಕರಿಸಿದ ಬ್ರಾಹ್ಮಣನು, ಅಯ್ಯೋ ವಿಧಿಬರಹವೇ, ರಾಜ ಆಸ್ಥಾನಕ್ಕೆ ಬಂದರೂ ಬರಿಗೈಲಿ ಹಿಂದಿರುಗುವಂತಾಯ್ತಲ್ಲ, ಈ ಕೂಷ್ಮಾಂಡದಿಂದ ಏನು ಪ್ರಯೋಜನ ಎಂದುಕೊಂಡು ಮನೆಗೆ ಹಿಂದಿರುಗುತ್ತಿದ್ದಾಗ ಮಾರ್ಗದ ಮಧ್ಯೆ ಇನ್ನೊಬ್ಬ ಬ್ರಾಹ್ಮಣನು ಬರುತ್ತಿದ್ದನು. ಆತನ ಮನೆಯಲ್ಲಿ ಆತನ ತಂದೆಯ ಶ್ರಾದ್ದವಿದ್ದು ಪೇಟೆಯಲ್ಲಿ ಎಲ್ಲಿಯೂ ಕೂಷ್ಮಾಂಡ ಸಿಕ್ಕಿರಲಿಲ್ಲ. ಅಕಸ್ಮಾತ್ತಾಗಿ ಎದುರಿಗೆ ಬರುತ್ತಿರುವ ಬ್ರಾಹ್ಮಣನ ಹೆಗಲ ಮೇಲೆ ಕೂಷ್ಮಾಂಡ ನೋಡಿದ ಶ್ರಾದ್ದಿಕ ಬ್ರಾಹ್ಮಣನು ಈತನನ್ನು ಕುರಿತು, ಅಯ್ಯ ವಿಪ್ರೋತ್ತಮ, ನಿನಗೆ ನಮಸ್ಕಾರಗಳು. ಈ ದಿನ ನನ್ನ ತಂದೆಯ ಶ್ರಾದ್ದವಿದೆ. ಆದ್ದರಿಂದ ಪೇಟೆಯಲ್ಲಿ ಎಲ್ಲಿಯೂ ಕೂಷ್ಮಾಂಡ ಸಿಗಲಿಲ್ಲ. ಅದೃಷ್ಟವಶಾತ್ ನೀನು ತೆಗೆದುಕೊಂಡು ಹೋಗುತ್ತಿದ್ದೀಯೆ. ಇದಕ್ಕೆ 1 ವರಹ ಕೊಡುತ್ತೇನೆ, ಕೊಡುವೆಯಾ ಎನ್ನಲು ಶನಿದೋಷದ ಬ್ರಾಹ್ಮಣನು ಮನದಲ್ಲಿ ಯೋಚಿಸಿದ. ಈತ ಹೇಳುವುದು ಸರಿಯಿದೆ. ಈತನಿಗೆ ಕೂಷ್ಮಾಂಡ ಬೇಕು, ನನಗೆ ಹಣ ಬೇಕು. ಅಲ್ಲದೆ ಈತನ ಮನೆಯಲ್ಲಿ ನಡೆಯುವ ಕೆಲಸಕ್ಕೆ ಈ ಕೂಷ್ಮಾಂಡ ಬೇಕೇ ಬೇಕು. ನಾನು ಇದನ್ನು ತೆಗೆದುಕೊಂಡು ಹೋದರೆ ಇದರಿಂದ ಗಂಜಿಯೂ ದೊರೆಯಲಾರದು. 1 ವರಹ ತೆಗೆದುಕೊಂಡರೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಗಂಜಿಯಾದರೂ ಸಿಕ್ಕೀತು ಎಂದು ನಿರ್ಧರಿಸಿ, ಅಯ್ಯ ವಿಪ್ರಶ್ರೇಷ್ಠನೇ, ಇದೋ ನಿನಗೆ ಈ ಕೂಷ್ಮಾಂಡ ಕೊಡುತ್ತೇನೆ, ನೀನು ನನಗೆ 1 ವರಹ ಕೊಡು ಎಂದು ಹೇಳಿ ಕೂಷ್ಮಾಂಡವನ್ನು ಆತನಿಗೆ ಕೊಟ್ಟು ವರಹವನ್ನು ಪಡೆದನು. ನೇರ ಮನೆಗೆ ರಿಕ್ತ ಹಸ್ತದಿಂದ ಬಂದ ಬ್ರಾಹ್ಮಣನನ್ನು ಕಂಡು ಆತನ ಹೆಂಡತಿ, ಪತಿರಾಯ, ನಿನ್ನನ್ನು ರಾಜರು ಕರೆಸಿದ್ದರಲ್ಲ, ನೀನು ಏನು ಕೇಳಿದೆ, ಅವರೇನು ಕೊಟ್ಟರು ಎಂದು ಆತುರದಿಂದ ಪ್ರಶ್ನಿಸಿದಳು. ಅದಕ್ಕೆ ಬ್ರಾಹ್ಮಣನು, ಸಾಧ್ವಿಮಣಿಯೇ, ರಾಜನು ನನ್ನ ಕಷ್ಟವನ್ನು ಕೇಳಿ ಕೂಷ್ಮಾಂಡವನ್ನು ಕೊಟ್ಟನು. ಅದನ್ನು ಇನ್ನೊಬ್ಬ ಶ್ರಾದ್ದಿಕ ಬ್ರಾಹ್ಮಣರಿಗೆ ಮಾರಾಟ ಮಾಡಿ 1 ವರಹ ತಂದಿದ್ದೇನೆ. ಇದೋ ಇದರಿಂದ ಗಂಜಿಯನ್ನಾದರೂ ಕುಡಿಯಬಹುದು ಎನ್ನಲು ಪತ್ನಿಯು, ಅಯ್ಯೋ ಗ್ರಹಚಾರವೇ ಎಂದುಕೊಂಡು ಸುಮ್ಮನಾದಳು. ಇದನ್ನು ಕಂಡ ಗೂಢಾಚಾರರು ರಾಜನಲ್ಲಿಗೆ ಬಂದು ನಡೆದಿದ್ದನ್ನು ತಿಳಿಸಿದರು. ಆಗ ರಾಜನು, ಮಂತ್ರಿಗಳು, ರಾಜಗುರುಗಳಾದ ಪುರೋಹಿತರೊಡನೆ ಬ್ರಾಹ್ಮಣನ ಕಷ್ಟದ ಬಗ್ಗೆ ಚರ್ಚಿಸಿದರು. ಅದಕ್ಕೆ ರಾಜಗುರುಗಳು, ಅಯ್ಯ ರಾಜನ್, ಜನ್ಮ ಸಾಡೆಸಾತಿ ಮಹಾತ್ಮನ ಪ್ರಭಾವದಿಂದ ಮನುಷ್ಯನಿಗೆ ಕಷ್ಟ ಬಂದರೆ ಅದನ್ನು ಅನುಭವಿಸಲೇಬೇಕು. ದೇವಾನುದೇವತೆಗಳೇ ಇದರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ.
ಆದ್ದರಿಂದ ನೀವು ಆ ಬ್ರಾಹ್ಮಣನಿಗೆ ಸಹಾಯ ಮಾಡದೇ ಇದ್ದರೆ ಒಳ್ಳೆಯದು ಎಂದು ಹೇಳಿದರು. ಇದನ್ನು ಕೇಳಿದ ರಾಜನು ಗರ್ವದಿಂದ, ನಾನು ರಾಜಾದಿರಾಜನು, ಇಷ್ಟೆಲ್ಲ ಐಶ್ವರ್ಯವನ್ನಿಟ್ಟುಕೊಂಡು ನನ್ನ ರಾಜ್ಯದ ಪ್ರಜೆಗೆ ಸಾಡೆ ಸಾತಿ ಶನಿಕಾಟ ಎಂದು ಹೆದರಿ ಸಹಾಯ ಮಾಡದೇ ಇರಲಿ, ನಾನು ಸಹಾಯ ಮಾಡಿಯೇ ತೀರುತ್ತೇನೆ ಎಂದು ಹೇಳಿ ಸಮಾಲೋಚನೆಯಿಂದ ನಿರ್ಗಮಿಸಿದನು. ಇದೇ ಚಿಂತೆಯಲ್ಲಿ ರಾಜನು ಬಹಿರ್ದೇಶಕ್ಕೆ ಹೋಗಿ ಕಾಲು ತೊಳೆದುಕೊಳ್ಳುವಾಗ ಹಿಮ್ಮಡಿಗಳನ್ನು ತೊಳೆದುಕೊಳ್ಳಲಿಲ್ಲ. ಇದನ್ನು ಗಮನಿಸಿದ ಶನಿ ಮಹಾತ್ಮನು ರಾಜನ ಜನ್ಮರಾಶಿಗೆ ಪ್ರವೇಶ ಮಾಡಿದನು. ಇದಕ್ಕೆ ಮುನ್ನ ಆಸ್ಥಾನ ವಿದ್ವಾಂಸರಿಂದ ನವಗ್ರಹಗಳಲ್ಲಿ ಯಾರು ಶ್ರೇಷ್ಠರು, ಪ್ರಭಾವಶಾಲಿಗಳು ಎಂಬ ವಿಷಯವಾಗಿ ಚರ್ಚೆ ನಡೆಸಿದಾಗಲೂ ಒಬ್ಬ ವಿದ್ವಾಂಸನು ಹೇಳಿದ ಶನಿ ಪ್ರಭಾವದ ಬಗ್ಗೆ ತಿರಸ್ಕಾರದಿಂದ ಅಪಹಾಸ್ಯ ಮಾಡಿ ಶನಿದೇವರ ಕ್ರೋಧಕ್ಕೆ ಗುರಿಯಾಗಿದ್ದನು. ಅದಕ್ಕೆ ಸರಿಯಾಗಿ ಈಗ ತನ್ನ ರಾಜ್ಯ ಪದವಿಯನ್ನು ಪಣಕ್ಕಿಟ್ಟಂತೆ ಉರಿಯುವ ಬೆಂಕಿಗೆ ತುಪ್ಪ ಹಾಕಿದಂತೆ ಶನಿದೇವರ ಕೋಪಕ್ಕೆ ಬಡ ಬ್ರಾಹ್ಮಣನ ಸಹಾಯ ರೂಪದಲ್ಲಿ ಅವಕೃಪೆಗೆ ಪಾತ್ರನಾದನು. ಮೊದಲೇ ಶನಿದೇವರ ಕ್ರೋಧಕ್ಕೆ ಸಿಕ್ಕಿ ಅವಕೃಪೆಗೆ ಪಾತ್ರನಾದ ರಾಜ ವಿಕ್ರಮಾದಿತ್ಯನಿಗೆ ಗುರುಗಳ ಹಿತನುಡಿ ರುಚಿಸಲಿಲ್ಲ. ಆಗ ರಾಜನು ನೇರವಾಗಿ ಶನಿ ಮಹಾತ್ಮನ ದೃಷ್ಟಿಗೆ ಗುರಿಯಾದನು. ಮಾರನೇ ದಿನ ಬೆಳಿಗ್ಗೆ ರಾಜನು ಪುನಃ ಶನಿ ಪ್ರಭಾವ ಇದ್ದ ಬ್ರಾಹ್ಮಣನನ್ನು ಕರೆದು, ನಿನ್ನೆ ನಿಮಗೆ ತಿಳಿಯದಂತೆ ಕೂಷ್ಮಾಂಡದಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಹಾಕಿಕೊಟ್ಟಿದ್ದೆ. ನೀವು ಅದನ್ನು ಕಳೆದುಕೊಂಡಿರಿ. ಈಗ ನಿಮಗೆ ಸಾಕಷ್ಟು ದನ ಕನಕ ಕೊಡುತ್ತೇನೆ, ತೆಗೆದುಕೊಂಡು ಹೋಗಿರಿ ಎಂದು ಹೇಳಿದನು. ಇದನ್ನು ಕೇಳಿದ ಬ್ರಾಹ್ಮಣನಿಗೆ ಒಂದು ಕಡೆ ಸಂತೋಷವಾದರೆ ಇನ್ನೊಂದು ಕಡೆ ದುಃಖವಾಯಿತು. ರಾಜಕೃಪೆಯಿಂದ ಸಂಪತ್ತು ಸಿಕ್ಕಿತು, ಶನಿದೇವರ ಅವಕೃಪೆಯಿಂದ ಇನ್ನು ಏನೇನು ಕಾದಿದೆಯೋ ಎಂದು ಚಿಂತಾಕ್ರಾಂತನಾಗಿ ರಾಜನು ಕೊಟ್ಟ ದನಕನಕವನ್ನು ಗಂಟು ಕಟ್ಟಿಕೊಂಡು ಮನೆಗೆ ಹೊರಟನು. ಹಿಂದೆಯೇ ರಾಜನ ಆಜ್ಞೆಯಂತೆ ಗೂಢಾಚಾರರು ಆತನನ್ನು ಹಿಂಬಾಲಿಸಿದರು. ಮಾರ್ಗದ ಮಧ್ಯೆ ಬರುತ್ತಿದ್ದಾಗ ರಾಜನಿಗೆ ಶನಿದೇವನ ದೃಷ್ಟಿ ಬಿದ್ದ ಮೇಲೆ ಆ ರಾಜ್ಯದಲ್ಲಿ ಕಳ್ಳರು, ದರೋಡೆಕೋರರು ಕಾಣಿಸಿಕೊಳ್ಳುತ್ತಾರೆ. ಇದ್ದಕ್ಕಿದ್ದಂತೆ ಹಠಾತ್ತನೆ ಬಡ ಬ್ರಾಹ್ಮಣನ ಮೇಲೆ ದರೋಡೆಕೋರರ ಗುಂಪು ಎರಗಿ ಪ್ರಾಣಾಂತಿಕ ಹಲ್ಲೆ ನಡೆಸಿ ಆತನ ಬಳಿಯಿದ್ದ ಎಲ್ಲ ಧನ ಕನಕಗಳನ್ನು ಅಪಹರಿಸಿದರು. ಬಡ ಬ್ರಾಹ್ಮಣ ಅಲ್ಪ ಜೀವದಿಂದ ಮನೆಯನ್ನು ತಲುಪಿದನು. ಇದನ್ನು ಗಮನಿಸಿದ ಗೂಢಾಚಾರರು ರಾಜನಿಗೆ ವರದಿ ಒಪ್ಪಿಸಿದರು. ಆ ತಕ್ಷಣ ರಾಜನು ಬಡ ಬ್ರಾಹ್ಮಣನ ಮನೆಗೆ ಧಾವಿಸಿ ಬಂದನು. ರಾಜನು ಬಂದಿದ್ದನ್ನು ಗಮನಿಸಿದ ಪ್ರಾಣಾಂತಿಕ ಹಲ್ಲೆಗೊಳಗಾಗಿ ನರಳುತ್ತಿದ್ದ ಶನಿದೇವನ ಪ್ರಭಾವದಿಂದ ಕೋಪಾವಿಷ್ಟನಾದ ಬ್ರಾಹ್ಮಣನು, ರಾಜನ್, ನಾನು ಸಾಡೆ ಸಾತಿ ಶನಿ ಪ್ರಭಾವದಲ್ಲಿದ್ದೇನೆಂದು ಹೇಳಿದರೂ ಕೇಳದೆ ರಾಜ್ಯ ಮದದಿಂದ ನನಗೆ ಸಹಾಯ ರೂಪದಲ್ಲಿ ಈ ರೀತಿ ಪ್ರಾಣಾಂತಿಕ ಹಲ್ಲೆಗೆ ಕಾರಣನಾದೆ. ನನ್ನ ಕಾಲು ಕೈ ಈಗ ಅಸ್ತಿತ್ವದಲ್ಲಿಲ್ಲ. ಇದರಂತೆ ನೀನು ಸಹ ಶನಿ ಪ್ರಭಾವದಿಂದ ನರಳು, ಹಿಂಸೆ ಪಡು ಎಂದು ಶಪಿಸಿ ಬಡ ಬ್ರಾಹ್ಮಣ ಪ್ರಾಣ ಬಿಟ್ಟನು. ಈ ಸಂಗತಿಯು ರಾಜನ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡಿತು. ಅಷ್ಟರಲ್ಲಾಗಲೇ ಶನಿದೇವರ ಅವಕೃಪೆಯ ಪರಿಣಾಮ ರಾಜ್ಯದಲ್ಲಿ ಕಳ್ಳರು, ದರೋಡೆಕೋರರ ಹಾವಳಿ ಕ್ರಮೇಣ ಹೆಚ್ಚಾಯಿತು. ಇದಾದ ನಂತರ ಉಜ್ಜಯಿನಿ ನಗರಕ್ಕೆ ಒಬ್ಬ ಕುದುರೆ ವ್ಯಾಪಾರಿ ಪಂಚಕಲ್ಯಾಣಿ ಜಾತಿಯ ಸಾರಂಗ ಹೆಸರಿನ ಕಪ್ಪು ಕುದುರೆಯೊಂದಿಗೆ ಕೆಲವು ಕುದುರೆಗಳನ್ನು ಮಾರಲು ಬಂದನು. ಕುದುರೆಯ ರೂಪ, ಲಾವಣ್ಯ, ಠೀವಿಯನ್ನು ಗಮನಿಸಿದ ಪುರಜನರು ಇದು ನಮ್ಮ ರಾಜ ವಿಕ್ರಮಾದಿತ್ಯನಿಗೆ ಯೋಗ್ಯವಾದ ಕುದುರೆ ಎಂದು ಮಾತನಾಡುತ್ತಿದ್ದರು. ಕುದುರೆಯನ್ನು ನೋಡಿ ಒಂದು ಬಾರಿ ಸವಾರಿ ಮಾಡಬೇಕು ಎಂಬ ಆಸೆ ರಾಜನಲ್ಲಿ ಮೂಡಿದ್ದರಿಂದ ಪರಿವಾರದೊಡನೆ ಕುದುರೆ ವ್ಯಾಪಾರಿಯ ಹತ್ತಿರ ಬಂದನು. ಪಂಚಕಲ್ಯಾಣಿಯನ್ನು ನೋಡಿದ ಮೇಲೆ ಬಯಕೆಯನ್ನು ಹತ್ತಿಕ್ಕಲಾರದೆ ರಾಜನು ಸವಾರಿಗೆ ತವಕಿಸಿದನು. ಇದನ್ನು ಗಮನಿಸಿದ ರಾಜ ಪುರೋಹಿತರು, ಗುರುಗಳು ಆದವರು, ರಾಜನ್, ಈಗ ಸಮಯ ಸರಿಯಿಲ್ಲ. ನೀವು ಕುದುರೆ ಸವಾರಿ ಮಾಡುವುದಾದರೆ ಯಾವುದಾದರೂ ಗಂಡಾಂತರಕ್ಕೆ ಗುರಿಯಾಗಬಹುದು. ಆದ್ದರಿಂದ ಈಗ ಸವಾರಿ ಒಳ್ಳೆಯದಲ್ಲ ಎಂದು ತಡೆದರು. ಅವರ ಮಾತನ್ನು ಕೇಳದೆ ರಾಜನು ಕುದುರೆ ಸವಾರಿಗೆ ವ್ಯಾಪಾರಿಯ ಹತ್ತಿರ ಕೇಳಿದನು. ವ್ಯಾಪಾರಿ ಸಹ, ನಿಮ್ಮ ಪುರೋಹಿತರು ಸಮಯ ಸರಿಯಿಲ್ಲ ಎನ್ನುತ್ತಾರೆ. ನಿಮಗಾಗಲಿ ಅಥವಾ ಕುದುರೆಗಾಗಲಿ ತೊಂದರೆಯಾದರೆ ನನಗೆ ಕೆಟ್ಟ ಹೆಸರು ಬರುತ್ತದೆ, ಯೋಚಿಸಿರಿ ಎಂದು ಮರು ಎಚ್ಚರಿಕೆ ಕೊಡುತ್ತಾನೆ. ಅದಕ್ಕೆ ರಾಜನು, ನಾನು ಚಕ್ರವರ್ತಿ, ನನಗೆ ತೊಂದರೆಯೇ ಎಂದು ಸವಾರಿಗೆ ಕುದುರೆಯನ್ನು ಹತ್ತಿ ಹೊರಟನು. ಕುದುರೆ ಹತ್ತಿ ಒಂದು ಬಾರಿ ಬೆನ್ನು ಚಪ್ಪರಿಸಿದಾಗ ಅದು ನಾಗಾಲೋಟದಿಂದ ಓಡಲು ಪ್ರಾರಂಭಿಸಿ ನಗರದ ದ್ವಾರ ದಾಟಿದ ಬಳಿಕ ವಾಯುವೇಗದಿಂದ ಆಕಾಶ ಮಾರ್ಗಕ್ಕೆ ಸಾಗಿ ಚಲಿಸಲು ಪ್ರಾರಂಭಿಸಿತು. ಮಹಾಪರಾಕ್ರಮಿಯಾದ ವಿಕ್ರಮಾದಿತ್ಯನು ಈ ಘಟನೆಯಿಂದ ದಿಗ್ಭ್ರಾಂತಿ ಹೊಂದಿ ಮಂಕಾದನು. ಆಕಾಶ ಮಾರ್ಗದ ಮಧ್ಯೆ ಒಂದು ಬಾರಿ ಕುದುರೆ ಮೈ ಕೊಡವಿದಾಗ ಮಂಕು ಕವಿದಿದ್ದ ರಾಜನು ಕುದುರೆಯ ಮೇಲಿನಿಂದ ನಿರ್ಗಮನವಾಗಿ ಕೆಳಕ್ಕೆ ಬಿದ್ದನು.
ರಾಜನು ಬಿದ್ದ ಪ್ರದೇಶ ಅರಣ್ಯವಾಗಿದ್ದಿತು. ಕುದುರೆ ಸೀದಾ ಉಜ್ಜಯಿನಿ ನಗರದ ದ್ವಾರದ ಬಳಿ ಹಿಂದಿರುಗಿತು. ಇದನ್ನು ನೋಡಿದ ಕಾವಲು ಭಟರು ಅರಮನೆಗೆ ಸಮಾಚಾರ ಮುಟ್ಟಿಸಿದರು. ತಕ್ಷಣ ರಾಣಿ, ಮಂತ್ರಿ, ರಾಜಪುರೋಹಿತರು, ಕುದುರೆ ವ್ಯಾಪಾರಿಯ ಸಹಿತ ಎಲ್ಲರೂ ಹೆಬ್ಬಾಗಿಲ ಬಳಿ ಬಂದರು. ಕುದುರೆ ಕಾಣಿಸಿತೇ ವಿನಾ ರಾಜನ ಸುಳಿವಿರಲಿಲ್ಲ. ಎಲ್ಲರೂ ದುಃಖ ಸಾಗರದಲ್ಲಿ ಮುಳುಗಿದರು. ಮಂತ್ರಿಯು 8 ದಿಕ್ಕಿಗೂ ಭಟರನ್ನು ಕಳುಹಿಸಿ ರಾಜನನ್ನು ಹುಡುಕಲು ಹೇಳಿದರು. ಕುದುರೆ ವ್ಯಾಪಾರಿಯ ರೂಪದಲ್ಲಿ ಬಂದಿದ್ದ ಮಹಾತ್ಮನು ಉಜ್ಜಯಿನಿ ನಗರವನ್ನು ಬಿಟ್ಟು ಹೋದನು. ಇತ್ತ ರಾಜನು ಅರಣ್ಯದಲ್ಲಿ ದಾರಿ ಕಾಣದೆ ನರಳಾಡಿ ಹಸಿವೆ ನೀರಡಿಕೆಯಿಂದ ಕಂಗಾಲಾಗಿ ಗೋಳಾಡುತ್ತಾ ಅರಣ್ಯ ಸಮೀಪ ಇರುವ ನಗರವಾದ ತಾಮಲಿಂದ ನಗರದೊಳಗೆ ಬಂದು ಧನಾಢ್ಯನೆಂಬ ವೈಶ್ಯನ ವ್ಯಾಪಾರ ಸ್ಥಳವಾದ ಅಂಗಡಿ ಸಮೀಪ ಜಗಲಿಯ ಮುಂದೆ ಕುಳಿತಿದ್ದನು. ಆ ವೈಶ್ಯನಿಗೆ ಹಿಂದೆಂದೂ ಇಲ್ಲದ ವ್ಯಾಪಾರವಾಗಿ ಹಳೆಯ ವಸ್ತುಗಳೆಲ್ಲವೂ ಖರ್ಚಾದವು. ಆಗ ವೈಶ್ಯನು, ಇದು ಯಾರ ಕಾಲಗುಣದಿಂದ ಈ ರೀತಿ ಆಯಿತು? ಹಿಂದೆಂದೂ ಈ ರೀತಿ ವ್ಯಾಪಾರ ಆಗಿರಲಿಲ್ಲ ಎಂದುಕೊಳ್ಳುತ್ತಾ ಅಂಗಡಿಯ ಹೊರಗೆ ಬಂದು ನೋಡಿದನು. ಹಳೆಯ ಚಿಂದಿ ಬಟ್ಟೆಗಳಿದ್ದ ಮುಖ ಮಾಸಿ ಕಳಾಹೀನವಾದ ವಿಕ್ರಮಾದಿತ್ಯನನ್ನು ನೋಡಿ ಬಳಿಗೆ ಬಂದು, ಅಯ್ಯ, ನೀನು ಯಾರು? ಎಲ್ಲಿಂದ ಬಂದಿರುವೆ ಎಂದು ಪ್ರಶ್ನಿಸಲು ಅದಕ್ಕೆ ವಿಕ್ರಮನು, ಅಯ್ಯ ವೈಶ್ಯಶ್ರೇಷ್ಠನೇ, ನಾನು ವಿಕ್ರಮನೆಂದು ಹೆಸರುಳ್ಳವನು. ಉಜ್ಜಯಿನಿ ನನ್ನ ನಗರ. ಊರೂರು ಅಲೆದಾಡಿ ಆಯಾಸ ಪರಿಹಾರಕ್ಕಾಗಿ ಇಲ್ಲಿ ವಿಶ್ರಮಿಸಿದ್ದೇನೆ. ನನ್ನಿಂದ ನಿಮಗೆ ತೊಂದರೆ ಆಗಿದ್ದರೆ ಕ್ಷಮಿಸಿ ಎನ್ನಲು ವೈಶ್ಯನು, ಅಯ್ಯ ವಿಕ್ರಮ, ನಮಗೆ ತೊಂದರೆ ಏನೂ ಆಗಿಲ್ಲ. ನಿಮ್ಮಿಂದ ಬಹಳ ಉಪಕಾರವಾಗಿದೆ. ಎಂದೂ ಇಲ್ಲದ ವ್ಯಾಪಾರ ಈ ದಿನ ನನಗೆ ಆಗಿದೆ. ಹಳೆ ಪದಾರ್ಥಗಳು ಖರ್ಚಾದವು. ಇದು ನಿನ್ನ ಕಾಲಗುಣ. ಈ ದಿನ ನೀನು ನಮ್ಮ ಮನೆಯಲ್ಲಿಯೇ ಸ್ನಾನ ಭೋಜನ ಮಾಡಿ ವಿಶ್ರಾಂತಿ ಪಡೆಯಿರಿ. ದಯಮಾಡಿ ನಮ್ಮ ಮನೆಗೆ ಬನ್ನಿ ಎಂದು ಮನೆಗೆ ಕರೆತಂದನು. ಅದೃಷ್ಟವಂತನಾದ ಈತ ನನ್ನ ಮಗಳಿಗೆ ತಕ್ಕವರ ಎಂದು ವೈಶ್ಯನು ಯೋಚಿಸಿ ತನ್ನ ಪತ್ನಿ ಮತ್ತು ಲೋಲಕಳೆಂಬ ಮಗಳನ್ನು ಕರೆದು ಈ ಸಂಗತಿಯನ್ನು ಹೇಳಿದನು. ಮಗಳೇ, ನಿನಗೆ ಅನುರೂಪವಾದ ವರನನ್ನು ಕರೆತಂದಿದ್ದೇನೆ. ನೀನು ಒಪ್ಪಿ ಮದುವೆ ಮಾಡಿಕೋ ಎಂದು ಲೋಲಕಳಿಗೆ ಹೇಳಿದನು. ಅದಕ್ಕೆ ಲೋಲಕಳು, ಅಪ್ಪಾಜಿ, ನೀವು ಹೇಳಿದ ವರನನ್ನು ನಾನು ಪರೀಕ್ಷಿಸಿ ನನಗೆ ಒಪ್ಪಿಗೆಯಾದರೆ ಹೇಳುವೆನು ಎಂದು ಹೇಳಿದಳು. ವಿಕ್ರಮನ ಸ್ನಾನ ಊಟೋಪಚಾರ ಮುಗಿದ ಮೇಲೆ ಲೋಲಕಳು ಹೇಳಿದಂತೆ ಆತನನ್ನು ಚಿತ್ರಶಾಲೆಗೆ ಮಲಗಲು ಕಳುಹಿಸಿದರು. ಮಾರ್ಗದ ಆಯಾಸದಿಂದಲೋ ಪುಷ್ಕಳವಾದ ಭೋಜನದಿಂದಲೋ ಶನಿದೇವರ ಪ್ರಭಾವದಿಂದಲೋ ವಿಕ್ರಮ ಗಾಢವಾದ ನಿದ್ದೆಯಲ್ಲಿ ಲೀನವಾದನು. ವೈಶ್ಯನ ಮಗಳು ಲೋಲಕಳು ಅಲಂಕಾರ ಭೂಷಿತಳಾಗಿ ಪನ್ನೀರಿನೊಂದಿಗೆ ಪರಿಮಳ ದ್ರವ್ಯಗಳನ್ನು ತೆಗೆದುಕೊಂಡು ಶಯ್ಯಾ ಕೋಣೆಗೆ ಬರಲು ಅಲ್ಲಿ ವಿಕ್ರಮನು ಗಾಢವಾದ ನಿದ್ರೆಯಲ್ಲಿದ್ದನು. ಲೋಲಕಳು ವಿಕ್ರಮನನ್ನು ಎಚ್ಚರಗೊಳಿಸಲು ಸುಗಂಧ ದ್ರವ್ಯಗಳನ್ನು ಪೂಸಿದಳು, ಪನ್ನೀರು ಚಿಮುಕಿಸಿದಳು. ಹೂವಿನ ದಂಡೆಯಿಂದ ಹೊಡೆದರೂ ಎಚ್ಚರಗೊಳ್ಳಲಿಲ್ಲ. ಲೋಲಕಳು ಬೇಸರದಿಂದ ಬಾಗಿಲ ಅಗುಳಿ ಹಾಕಿ ತನ್ನ ಎಲ್ಲ ಆಭರಣಗಳನ್ನು ತೆಗೆದು ನಿಲುವುಗನ್ನಡಿಯ ಎದುರು ಇಟ್ಟು ತನ್ನ ನೆಚ್ಚಿನ ಮುತ್ತಿನ ಹಾರವನ್ನು ಮಾತ್ರ ವಾಡಿಕೆಯಂತೆ ಹಂಸದ ಚಿತ್ರವಿದ್ದ ಗೋಡೆಯ ಗೂಟಕ್ಕೆ ನೇತು ಹಾಕಿ ವಿಕ್ರಮನ ಪಾರ್ಶ್ವದಲ್ಲಿ ಬಂದು ಮಲಗಿದಳು. ಮಧ್ಯರಾತ್ರಿ ವಿಕ್ರಮನಿಗೆ ಎಚ್ಚರವಾಯಿತು. ಆಯಾಸ ಪರಿಹಾರವಾಗಿತ್ತು. ಕಣ್ಣು ಬಿಟ್ಟು ಕುಳಿತು ಸುತ್ತಲೂ ನೋಡಿದಾಗ ಚಿತ್ರಶಾಲೆಯ ಅದ್ಭುತ ಕಲಾಕೃತಿಗಳನ್ನು ನೋಡಿ ಬೆಕ್ಕಸ ಬೆರಗಾದನು. ಹಾಗೆ ನೋಡುತ್ತಾ ಕುತ್ತಿಗೆ ತಿರುಗಿಸಲು ಇದ್ದಕ್ಕಿದ್ದಂತೆ ಒಂದು ದಿಗ್ಭ್ರಮೆಗೊಳಿಸುವ ಘಟನೆ ಶನಿದೇವರ ಮಾಯೆಯಿಂದ ಜರುಗಿತು. ಲೋಲಕಳು ತೂಗಿ ಹಾಕಿದ್ದ ಮುತ್ತಿನ ಹಾರದ ಸಮೀಪ ಚಿತ್ರರೂಪದಲ್ಲಿದ್ದ ಹಂಸವು ಜೀವ ತಳೆದು ನೇತು ಹಾಕಿದ್ದ ಮುತ್ತಿನ ಹಾರದ ಒಂದೊಂದು ಮುತ್ತನ್ನು ನುಂಗಿ ಪುನಃ ಚಿತ್ರವಾಗಿ ಗೋಡೆಯನ್ನು ಅಲಂಕರಿಸಿತು. ಇದನ್ನು ನೋಡಿದ ವಿಕ್ರಮನಿಗೆ ದಿಗುಲು ಮೂಡಿ, ಅಯ್ಯೋ ಶಿವನೇ, ಇನ್ನೇನು ಕಾದಿದೆಯೋ ಎಂದುಕೊಂಡು ಅದೇ ಚಿಂತೆಯಲ್ಲಿ ಮತ್ತೆ ನಿದ್ರಾವಶನಾದನು. ಸೂರ್ಯೋದಯವಾಯಿತು. ಲೋಲಕಳು ಎದ್ದಾಗ ವಿಕ್ರಮನು ಇನ್ನೂ ನಿದ್ರಿಸುತ್ತಿದ್ದನು. ಇದನ್ನು ಕಂಡ ಲೋಲಕಳು ಬೇಸರದಿಂದ, ಈ ವ್ಯಕ್ತಿಯನ್ನು ವರಿಸೆಂದು ಹೇಳಿದರಲ್ಲ ನನ್ನ ತಂದೆ, ಈತನು ಮೂರ್ಖನಂತೆ ಇರುವನು ಎಂದುಕೊಂಡು ತನ್ನ ಆಭರಣಗಳನ್ನೆಲ್ಲ ಧರಿಸಿಕೊಂಡು ಕೊನೆಗೆ ನೆಚ್ಚಿನ ಮುತ್ತಿನ ಹಾರ ಇರುವಲ್ಲಿಗೆ ಬಂದು ನೋಡಿದರೆ ಹಾರ ಕಾಣಲಿಲ್ಲ. ಇದರಿಂದ ಅವಳು ಯೋಚಿಸುತ್ತಾ, ಏನಿದು, ಮುತ್ತಿನ ಹಾರ ಕಾಣದಲ್ಲ ಎಂದು ಬಾಗಿಲ ಕಡೆ ನೋಡಿದಳು. ಹಾಕಿದ ಅಗುಳಿ ಹಾಗೇ ಇದೆ, ಹಾರ ಮಾತ್ರ ಕಾಣುತ್ತಿಲ್ಲ. ಅಲೆಮಾರಿಯಾದ ಈತನು ತೆಗೆದುಕೊಂಡನೆ. ಈತ ಕಳ್ಳನೇ ಅಥವಾ ಚೇಷ್ಟೆ ಮಾಡಲು ತೆಗೆದುಕೊಂಡಿರುವನೆ ಎಂದುಕೊಳ್ಳುತ್ತಾ ವಿಕ್ರಮನು ಹೊದ್ದಿದ್ದ ಹೊದಿಕೆಯನ್ನು ಎಳೆದು ಆತನನ್ನು ಎಚ್ಚರಗೊಳಿಸಿ, ಎಲೈ, ನನ್ನ ಮುತ್ತಿನ ಹಾರ ಎಲ್ಲಿ, ಕೊಡು ಎನ್ನಲು ವಿಕ್ರಮನು ನನಗೆ ತಿಳಿಯದು ಎಂಬುದಾಗಿ ಹೇಳಿದನು. ಇದನ್ನು ಕೇಳಿದ ವೈಶ್ಯನ ಪುತ್ರಿಯು
ಕೆಂಡಾಮಂಡಲವಾಗಿ ಕೋಪದಿಂದ ಆರ್ಭಟಿಸಿ, ಎಲೆ, ನೀನು ತೆಗೆದುಕೊಂಡ ಹಾರವನ್ನು ಮರ್ಯಾದೆಯಾಗಿ ತಿರುಗಿಸು. ರಾತ್ರಿ ಹಾಕಿದ್ದ ಹಾರ ಕಾಣೆಯಾಗಿದೆ. ಬಾಗಿಲ ಅಗುಳಿ ಹಾಕಿದ್ದು ಹಾಗೇ ಇದೆ. ಇಲ್ಲಿ ಇರುವವರು ನಾವಿಬ್ಬರೇ, ಮತ್ಯಾರೂ ಇಲ್ಲ. ನೀನು ಭಾರಿ ವಂಚಕ ಕಳ್ಳನೇ ಇರಬೇಕು. ಇರು, ನನ್ನ ತಂದೆಗೆ ಹೇಳಿ ದೂರುತ್ತೇನೆ ಎಂದು ತನ್ನ ತಂದೆಯಾದ ವೈಶ್ಯನನ್ನು ಕರೆದು ಹಾರ ಕಳುವಾದ ವಿಚಾರವನ್ನು ತಿಳಿಸಿದಳು. ಆಗ ಧನಾಢ್ಯನಾದ ವೈಶ್ಯನು, ಎಲೆ ಕೃತಜ್ಞನೇ, ನಿನಗೆ ಅನ್ನವಿಟ್ಟು ಆಶ್ರಯ ಕೊಟ್ಟು ಒಳ್ಳೆಯನೆಂದು ತಿಳಿದು ಮೋಸ ಹೋದೆ. ನಿನಗೆ ನನ್ನ ಕುಮಾರಿಯನ್ನು ಕೊಟ್ಟು ಮದುವೆ ಮಾಡೋಣ ಎಂದುಕೊಂಡಿದ್ದೆ. ಆದರೆ ನೀನು ಟಕ್ಕರಲ್ಲಿ ಟಕ್ಕನು, ಧೂರ್ತನೂ ಇರುವಂತೆ ಕಾಣುತ್ತದೆ. ನನ್ನ ಮಗಳ ಹಾರ ಕೊಟ್ಟು ತಕ್ಷಣವೇ ಇಲ್ಲಿಂದ ಹೊರಡು. ಇಲ್ಲವಾದಲ್ಲಿ ನಿನ್ನನ್ನು ರಾಜನ ನ್ಯಾಯಸ್ಥಾನಕ್ಕೆ ಎಳೆದೊಯ್ಯಬೇಕಾದೀತು ಎಂದು ಎಚ್ಚರಿಸಿದನು. ವಿಕ್ರಮನು, ಅಯ್ಯೋ ಶ್ರೇಷ್ಠಿಗಳೇ, ನಾನು ಮುತ್ತಿನ ಹಾರ ತೆಗೆದುಕೊಂಡಿಲ್ಲ, ನನಗೆ ತಿಳಿಯದು ಎಂಬುದಾಗಿ ಹೇಳಿದನು. ಇದನ್ನು ಕೇಳಿದ ವೈಶ್ಯನು ಕೋಪದಿಂದ ತನ್ನ ಚಾರರ ಮೂಲಕ ವಿಕ್ರಮನನ್ನು ಬಂಧಿಸಿ ನಗರ ನ್ಯಾಯಸ್ಥಾನದ ಕೋತ್ವಾಲರ ಬಳಿಗೆ ಕರೆದೊಯ್ದನು. ಅಲ್ಲಿಯೂ ಇದೇ ಕತೆ ಹೇಳಲಾಯಿತು. ಅದಕ್ಕೆ ಕೋತ್ವಾಲನು, ಎಲೆ ಶ್ರೇಷ್ಠಿಗಳೇ, ಈತನು ಅಂತರ್ರಾಜ್ಯ ಕಳ್ಳನೂ ಭಾರಿ ವಂಚಕನೂ ಇರಬೇಕು. ಈತನನ್ನು ಸುಮ್ಮನೆ ಬಿಡದೆ ರಾಜನ ಆಸ್ಥಾನಕ್ಕೆ ಕರೆದೊಯ್ದರೆ ಸೂಕ್ತ ಎಂದನು. ಆಸ್ಥಾನದಲ್ಲಿ ರಾಜ ಚಂದ್ರಸೇನ ಮಹಾರಾಜ ಪುರ ಜನರೆಲ್ಲರೂ ಸೇರಿದ್ದರು. ರಾಜ ಚಂದ್ರಸೇನನು ವಿಚಾರಣೆ ಆರಂಭಿಸಿದನು. ಎಲೆ, ನೀನು ವೈಶ್ಯನ ಕುಮಾರಿಯ ಹಾರ ತೆಗೆದುಕೊಂಡಿದ್ದೇನು? ತೆಗೆದುಕೊಂಡಿದ್ದರೆ ಹಾರವನ್ನು ತಿರುಗಿ ಕೊಟ್ಟು ಹೋಗು, ನಿನ್ನನ್ನು ಬಿಡುತ್ತೇನೆ ಎನ್ನಲು ಅದನ್ನು ಕೇಳಿದ ವಿಕ್ರಮನು, ಎಲೆ ಮಹಾರಾಜನೇ, ನಾನು ಹೇಳುವ ಘಟನೆಯು ವಿಚಿತ್ರವಾದರೂ ಸತ್ಯವಾದದ್ದು. ಅದನ್ನು ಯಾರೂ ನಂಬಲಾರರು ಎಂದು ಹೇಳಿರಲಿಲ್ಲ. ರಾಜ ಪುತ್ರಿಕಾ ದೇವತಾ ಎಂಬುದರಿಂದ ಹೇಳುತ್ತಿದ್ದೇನೆ. ನಾನು ವೈಶ್ಯನ ಮನೆಯಲ್ಲಿ ಸ್ನಾನ ಭೋಜನ ಮುಗಿಸಿಕೊಂಡು ದಾರಿ ನಡೆದು ಬಳಲಿದ್ದೆನಾದ್ದರಿಂದ ಬೇಗನೆ ನಿದ್ರಾಸಕ್ತನಾದೆನು. ಮಧ್ಯೆ ಎಚ್ಚರವಾದಾಗ ನನ್ನ ಪಕ್ಕದಲ್ಲಿ ಅಪರಿಚಿತ ಸ್ತ್ರೀ ಮಲಗಿದ್ದಳು. ಹೇ ಶಿವನೇ, ಇದೇನು ವಿಚಿತ್ರ! ಈ ಕನ್ಯೆ ಯಾರಿರಬಹುದು ಎಂದುಕೊಳ್ಳುತ್ತಾ ಸುತ್ತಲೂ ಇದ್ದ ಚಿತ್ರಗಳನ್ನು, ಅದ್ಭುತ ಕಲಾಕೃತಿಗಳನ್ನು ನೋಡುತ್ತಿರುವಾಗ ಗೋಡೆಯಲ್ಲಿ ಚಿತ್ರಿಸಿದ್ದ ಹಂಸವೊಂದು ಜೀವ ತಳೆದು ಅಲ್ಲಿ ಹಾಕಿದ್ದ ಮುತ್ತಿನ ಹಾರವನ್ನು ಒಂದೊಂದೇ ಮುತ್ತಿನಂತೆ ನುಂಗಿ ಪುನಃ ಚಿತ್ರವಾಗಿ ಗೋಡೆ ಸೇರಿತು. ಅಯ್ಯೋ ಗ್ರಹಚಾರವೇ, ಇದೇನು ಮಾಯೆಯೋ ಎಂದುಕೊಂಡು ಮೂರ್ಛೆಯಿಂದ ಮತ್ತೆ ನಿದ್ರಾಸಕ್ತನಾದೆ. ಬೆಳಿಗ್ಗೆ ಈ ವೈಶ್ಯನ ಮಗಳೆಂಬೋಳು ನನ್ನನ್ನು ಜೋರು ಮಾಡುತ್ತಾ ಎಬ್ಬಿಸಿದಳು ಹಾಗೂ ಹಾರದ ಬಗ್ಗೆ ಕೇಳಿದಳು. ನನಗೆ ತಿಳಿಯದೆಂದು ಹೇಳಿದೆ. ಈ ಘಟನೆಯನ್ನು ಯಾರು ನಂಬರು ಎಂದೇ ಹೇಳಿರಲಿಲ್ಲ. ಆಕೆಯ ತಂದೆಯಲ್ಲಿ ಪುರ ಕೋತ್ವಾಲರಲ್ಲಿ ತಿಳಿಯದೆಂದೇ ಹೇಳಿದನು. ಈಗ ನಿಮ್ಮೆಲ್ಲರ ಎದುರು ನಡೆದ ಘಟನೆಯನ್ನು ಹೇಳಿದ್ದೇನೆ ಎಂದನು. ಇದನ್ನು ಕೇಳಿದ ಆಸ್ಥಾನದ ಜನರು ಹಾಸ್ಯ ಮಾಡಿದರು. ಎಲ್ಲಿಯಾದರೂ ಗೋಡೆಯ ಚಿತ್ರವು ಮುತ್ತಿನ ಹಾರವನ್ನು ನುಂಗಬಲ್ಲದೆ ಎಂಬುದಾಗಿ ಚರ್ಚೆಯಲ್ಲಿ ತೊಡಗಿದರು. ಚಂದ್ರಸೇನ ರಾಜರು ಪರಿವಾರದೊಂದಿಗೆ ವೈಶ್ಯನ ಮನೆಯಲ್ಲಿಯ ಚಿತ್ರಶಾಲೆಗೆ ಬಂದು ಪರಿಶೀಲಿಸಿ ಈತ ಹೇಳುತ್ತಿರುವುದು ಕಟ್ಟುಕತೆ ಎಂದು ತೀರ್ಮಾನಿಸಿ, ಈತನು ಮೋಸಗಾರ, ಭಾರಿ ಕಳ್ಳ, ವಂಚಕನು, ಈತನನ್ನು ಸುಮ್ಮನೆ ಬಿಡಬಾರದು ಎಂದು ರಾಜನು ಕೋಪಗೊಂಡು, ಎಲೆ ಕಟುಕರೆ, ಈತನನ್ನು ಊರ ಹೊರಗೆ ಕೊಂಡೊಯ್ದು ಕಾಲು ಕೈಯನ್ನು ಕಡಿದು ಚೆಲ್ಲಿರಿ. ಯಾರು ಅನ್ನ ನೀರು ಕೊಡಕೂಡದು ಎಂದು ಆಜ್ಞೆ ಮಾಡಿದನು. ಇದರಂತೆ ಕಾವಲು ಭಟರು ವಿಕ್ರಮನನ್ನು ಎಳೆದೊಯ್ದು ಕಟುಕರಿಂದ ಕಾಲು ಕೈಗಳನ್ನು ಕತ್ತರಿಸಿ ಊರ ಹೊರಗೆ ಬಿಸಿಟು ಬಂದರು. ಶನಿ ಪ್ರಭಾವದಿಂದ ಈ ರೀತಿ ರಾಜಾದಿರಾಜನೂ ಕೂಡ ಎಲ್ಲರಿಗೂ ಆಶ್ರಯದಾತನೂ ಆಗಿದ್ದ ವಿಕ್ರಮಾದಿತ್ಯನು ಬೀದಿಯಲ್ಲಿ ಅಂಗಹೀನನಾಗಿ ಬಿದ್ದು ನರಳುತ್ತಿದ್ದನು. ಒಂದು ಕಡೆ ಹಸಿವೆ, ಇನ್ನೊಂದು ಕಡೆ ಕೈಕಾಲಿಲ್ಲದ ಹಿಂಸೆ, ಮತ್ತೊಂದೆಡೆ ಗಾಯಗಳಿಗೆ ನೊಣ ಕ್ರಿಮಿ ಕೀಟಗಳ ಬಾಧೆಯಿಂದ ದುಃಖತಪ್ತನಾಗಿ ಶನಿ ಮಹಾತ್ಮನ ಪ್ರಭಾವವನ್ನು ಅನುಭವಿಸುತ್ತಿರುವವನ ದರ್ಪ ಅಹಂಕಾರ ಬಿಟ್ಟವನಾಗಿ ದೀನನಾಗಿ ಮಹಾತ್ಮನನ್ನು ಶಿವನನ್ನು ಕುರಿತು, ಶಿವ ಶಿವ, ನನಗೆ ಇಂಥ ಕಷ್ಟ ಬಂದಿದೆ. ಶನಿ ಮಹಾತ್ಮ, ನಿನ್ನ ಮಹಿಮೆ ಅಪಾರ. ಈಗ ನಾನು ಪರಾಧೀನ. ನನಗೆ ನಿನ್ನ ಬಿಟ್ಟರೆ ಅನ್ಯರಿಲ್ಲ. ನೀನೇ ಗತಿ. ನಿನಗೆ ಶರಣು. ಕರುಣೆ ತೋರಿ ಕಾಪಾಡು ಎಂದು ಮೊರೆಯಿಟ್ಟನು. ಇದನ್ನು ಕೇಳಿದ ಕರುಣಾಮಯನು, ಭಕ್ತವತ್ಸಲನು, ಶರಣಾಗತ ರಕ್ಷಕನೂ ಆದ ಶನಿ ಮಹಾತ್ಮನು ತಕ್ಷಣವೇ ಚಂದ್ರಸೇನ ರಾಜನಿಗೆ ವಿಕ್ರಮನ ಮೇಲೆ ದಯ ತೋರುವಂತೆ ಮಾಡಿದನು. ಆಗ ರಾಜನು ಪುನಃ ಡಂಗುರ ಹೊಡೆಸಿ, ಬೇಕಾದವರು ಊರ ಹೊರಗೆ ಇರುವ ಹೆಳವನಾದ ವಿಕ್ರಮನಿಗೆ ಆಹಾರ ನೀರು ಕೊಡಬಹುದು ಎಂದು ಹೇಳಿದನು. ಇದರಿಂದ ಪುರಜನರ ಮನಸ್ಸಿಗೆ ನೆಮ್ಮದಿ ಬಂದು ಎಲ್ಲರೂ ನಾ ಮುಂದು ತಾ ಮುಂದು ಎನ್ನುತ್ತಾ ವಿಕ್ರಮರಾಜನಿಗೆ ಅನ್ನ ನೀರು ಕೊಡುತ್ತಿದ್ದರು. ಇಲ್ಲಿಗೆ ಶನಿ ಮಹಾತ್ಮನ ಕಾಟ ಪ್ರಾರಂಭವಾಗಿ 7 ವರ್ಷ ಕಳೆದಿದ್ದವು. ಹಸಿವೆ ನೀರಡಿಕೆಗೆ ಪರಿಹಾರ ಸಿಕ್ಕಿತಾದರೂ ಗಾಯಗಳ ಬಾಧೆ ವಿಪರೀತವಾಗಿತ್ತು. ದಿನವೂ ಅನನ್ಯ ಭಕ್ತಿಯಿಂದ ಮಹಾತ್ಮನ ಸ್ಮರಣೆ
ಧ್ಯಾನಗಳನ್ನು ಬಿಡದೆ ಮಾಡಿಕೊಂಡಿರಲು ಒಂದು ದಿನ ಉಜ್ಜಯಿನಿ ನಗರದ ಗಾಣಿಗರ ಮನೆಯ ಸ್ತ್ರೀಯು ತಾಮಲಿಂದ ನಗರದ ಗಾಣಿಗರ ತನ್ನ ಗಂಡನ ಮನೆಗೆ ಬರುತ್ತಿದ್ದಾಗ ದಾರಿಯಲ್ಲಿ ಊರ ಹೊರಗೆ ಬಿದ್ದು ನರಳುತ್ತಿದ್ದ ಧ್ವನಿಯನ್ನು ಕೇಳಿದ ಗಾಣಿಗರ ಗಾಡಿಯನ್ನು ನಿಲ್ಲಿಸಿ ನರಳುತ್ತಿರುವವನ ಬಳಿ ಹೋದಳು. ಅಲ್ಲಿ ನೋಡಿದರೆ ಉಜ್ಜಯಿನಿ ಅರಸನಾದ ವಿಕ್ರಮನು ಅಂಗಹೀನನಾಗಿ ನರಳಿಕೊಂಡು ಬಿದ್ದಿದ್ದನು. ಇದನ್ನು ಕಂಡು ದುಃಖದಿಂದ, ಎಲೈ ಮಹಾರಾಜನೇ, ಏನಿದು ನಿನ್ನ ಗತಿ? ನಿನ್ನನ್ನು ಈ ಸ್ಥಿತಿಗೆ ತಂದವರಾರು? ಇಂಥ ಕಷ್ಟ ಯಾರಿಂದ ಉಂಟಾಯಿತು ಎಂದು ಪ್ರಶ್ನಿಸಲು ವಿಕ್ರಮನು, ಎಲೈ ಸಾಧ್ವಿ ಶಿರೋಮಣಿಯೇ, ನಾನು ಯಾರೆಂದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನೀನು ಉಜ್ಜಯಿನಿಯಿಂದ ಬಂದವಳಿರಬೇಕು. ನನ್ನನ್ನು ಗುರುತಿಸಿದ ನಿನಗೆ ಮಂಗಳವಾಗಲಿ. ಇದೆಲ್ಲವೂ ನನ್ನ ಪ್ರಾರಬ್ಧ ಕರ್ಮವು ಎಂದು ಸಂಕ್ಷಿಪ್ತವಾಗಿ ನಡೆದ ಕತೆ ಹೇಳಿದನು. ನಂತರ ಇಲ್ಲಿ ಯಾರಿಗೂ ನಾನು ಮಗಧ ದೇಶದ ರಾಜನೆಂದು ಗೊತ್ತಾಗುವುದು ಬೇಡ ಎನ್ನಲು ಅದಕ್ಕೆ ಒಪ್ಪಿದ ಗಾಣಿಗರ ಸೊಸೆಯು ಸೀದಾ ತನ್ನ ಮಾವನ ಮನೆಗೆ ಬಂದು ತನ್ನ ಪತಿಯಲ್ಲಿ ತಾನು ನೋಡಿದ ಸಂಗತಿಯನ್ನು ಹೇಳಿ, ಎಲೈ ಪತಿದೇವ, ಈತನು ಗ್ರಹಚಾರದಿಂದ ಈ ರೀತಿ ಕಷ್ಟಪಡುತ್ತಿದ್ದಾನೆ. ಈತನು ಉಜ್ಜಯಿನಿಯಲ್ಲಿ ಶ್ರೇಷ್ಠ ಪುರುಷನು. ಈತನಿಗೆ ಈ ಗತಿ ಬಂದಿದೆ. ಮಾವನವರಿಗೆ ಹೇಳಿ ದಯವಿಟ್ಟು ರಾಜನಲ್ಲಿ ಕೇಳಿ ಈತನನ್ನು ನಮ್ಮ ಮನೆಗೆ ಕರೆತರೋಣ ಎಂದು ಕೇಳಿಕೊಂಡಳು. ಅದಕ್ಕೆ ಅವಳ ಪತಿಯು ಶನಿ ಮಹಾತ್ಮನ ಕರುಣೆಯಿಂದ ಒಪ್ಪಿ ತನ್ನ ತಂದೆಯ ಬಳಿ ಹೋಗಿ ವಿಷಯ ತಿಳಿಸಿ ಇಬ್ಬರೂ ಕೂಡಿ ರಾಜ ಚಂದ್ರಸೇನನ ಆಸ್ಥಾನಕ್ಕೆ ಬಂದು, ಮಹಾಪ್ರಭು, ಊರ ಹೊರಗೆ ಬಿದ್ದಿರುವ ಹೆಳವ ವಿಕ್ರಮನನ್ನು ನೀವು ಒಪ್ಪುವುದಾದರೆ ನಮ್ಮ ಸ್ವಗೃಹಕ್ಕೆ ಕರೆದೊಯ್ಯುವೆವು ಎನ್ನಲು ಮಹಾತ್ಮನ ಕರುಣೆಯಿಂದ ರಾಜನು ಒಪ್ಪಿಕೊಂಡನು. ಗಾಣಿಗರ ಮನೆಯಲ್ಲಿ ಹೀಗೆ ಸೇರಿದ ಮೇಲೆ ಅಲ್ಲಿ ಗಾಣಿಗರ ಸೊಸೆಯ ಮಾವನು ವಿಕ್ರಮನನ್ನು ಕುರಿತು, ಎಲೈ, ನೀನು ನಮ್ಮ ಗಾಣವನ್ನು ದಿನವೂ ಹೊಡೆಯುತ್ತಿರಬೇಕು. ನಿನಗೆ ಅನ್ನ ವಸ್ತ್ರ ಕೊಟ್ಟು ಪೋಷಿಸುವೆವು ಎನ್ನಲು ಅದಕ್ಕೆ ವಿಕ್ರಮನು, ಅಯ್ಯ ಯಜಮಾನನೇ, ನಿನ್ನ ಮಾತಿಗೆ ಬಹಳ ಸಂತೋಷವಾಯಿತು. ನನಗೆ ಬಂದಿರುವ ಕಷ್ಟವನ್ನು ನಿವಾರಣೆ ಮಾಡಿದವರಾಗಿ ಅನ್ನ ವಸ್ತ್ರ ಕೊಟ್ಟ ಬಳಿಕ ನಾನು ನಿಮ್ಮಲ್ಲಿ ಇರುವಷ್ಟು ದಿನವೂ ನಿಮಗೆ ತೃಪ್ತಿ ತರುವಂತೆ ಗಾಣವನ್ನು ಹೊಡೆಯುತ್ತೇನೆ ಎಂದು ನುಡಿದನು. ವಿಕ್ರಮನು ಗಾಣದ ಹತ್ತಿರ ಗಾಣಕ್ಕೆ ಎಣ್ಣೆ ಹಾಕಿಸಿ ಹೊಡೆಯಲು ಕುಳಿತರೆ ಗಾಣದಿಂದ ಒಂದು ತೊಟ್ಟು ಎಣ್ಣೆಯೂ ಬರಲಿಲ್ಲ. ಇದರಿಂದ ಗಾಣಿಗರ ಯಜಮಾನನು ಬೇಸರಿಸಿದನು. ಆಗ ತಕ್ಷಣವೇ ಶನಿ ಮಹಾತ್ಮನನ್ನು ಸ್ಮರಣೆ ಮಾಡುವುದನ್ನು ಬಿಟ್ಟ ಕಾರಣ ಹೀಗಾಯಿತೆಂದು ತಿಳಿದು ಪುನಃ ಅನನ್ಯ ಧ್ಯಾನ ಸ್ಮರಣೆ ಮಾಡಿಕೊಳ್ಳಲು ಗಾಣದಲ್ಲಿ ವಾಡಿಕೆಗಿಂತ ಅಧಿಕ ಎಣ್ಣೆ ಬರಲು ಪ್ರಾರಂಭಿಸಿತು. ಗಾಣಿಗ ವ್ಯಾಪಾರವು ವೃದ್ಧಿಸಿತು. ಇದರಿಂದ ಯಜಮಾನ ಸಂತುಷ್ಟನಾದನು. ಈ ರೀತಿ ಶನಿ ಮಹಾತ್ಮನ ಸ್ಮರಣೆ ಜಪ ಧ್ಯಾನದಿಂದ ಕಾಟವನ್ನು ಕಡಿಮೆ ಮಾಡಿಕೊಂಡ ವಿಕ್ರಮನು ನಿತ್ಯವೂ ಗಾಣ ಹೊಡೆಯುತ್ತಿದ್ದನು. ಗಾಣಿಗರ ಮನೆ ದೀಪಗಳು ಒಂದು ಬಾರಿ ಮಂಕಾಗಿದ್ದವು. ಆಗ ವಿಕ್ರಮನು ದೀಪಕರಾಗ ಆಲಾಪನೆ ಮಾಡುತ್ತಾ ಹಾಡಲು ತಕ್ಷಣವೇ ಗಾಣಿಗರ ಮನೆಯಲ್ಲಿ ದೀಪೋತ್ಸವ ಮಾಡಿದಂತೆ ಎಲ್ಲ ದೀಪಗಳು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿದವು. ಚಂದ್ರಸೇನ ಮಹಾರಾಜನ ಕುಮಾರಿಯಾದ ಪದ್ಮಸೇನೆಯು ಇದನ್ನು ನೋಡಿ ಅಚ್ಚರಿಗೊಂಡಳು. ಈ ದಿನ ಯಾವ ಹಬ್ಬ ಹರಿದಿನವಿಲ್ಲ, ಆದರೂ ಇಷ್ಟು ದೀಪಗಳು ಉರಿಸಲು ಕಾರಣವೇನು ಎಂದುಕೊಂಡಳು. ಅಷ್ಟರಲ್ಲಿ ರಾಜ ವಿಕ್ರಮನು ದೀಪಕ ರಾಗವನ್ನು ಮುಗಿಸಿ ಶ್ರೀರಾಗಾಲಾಪ ಮಾಡಲು ಪ್ರಾರಂಭಿಸಿದನು. ಇದನ್ನು ಕೇಳಿದ ರಾಜಕುಮಾರಿಯು ಯಾವ ದೇವತೆಯ ಯಕ್ಷ ಗಂಧರ್ವ ಕಿಂಪುರುಷನೋ ಹಾಡುತ್ತಿರುವುದು ಎಂದು ಆನಂದ ಆಶ್ಚರ್ಯದಿಂದ ಕೂಡಿದವಳಾದಳು. ಇಷ್ಟು ಇಂಪಾಗಿ ಹಾಡುತ್ತಿರುವವರು ಯಾರೆಂದು ತಿಳಿದು ಬರಲು ತನ್ನ ಸಖಿಯರನ್ನು ಪದ್ಮಸೇನೆಯು ಕಳುಹಿಸಿದಳು. ಪರಿಚಾರಿಕೆಯರು ನಗರವನ್ನೆಲ್ಲ ಶೋಧಿಸುತ್ತಾ ಗಾಣಿಗರ ಮನೆಗೆ ಬಂದು ನೋಡಲು ಅಲ್ಲಿ ರಾಗವಾಗಿ ಹಾಡುತ್ತಿರುವ ಹೆಳವನನ್ನು ಕಂಡು ರಾಜಕುಮಾರಿಗೆ ಈ ವಿಷಯವನ್ನು ತಿಳಿಸಿದರು. ಎಲೆ ಕನ್ಯಾಶ್ರೇಷ್ಠಳೆ, ನಿನ್ನ ಇಚ್ಛೆಯಂತೆ ಹಾಡುವವನನ್ನು ಹುಡುಕಿದೆವು. ಆತನು ಗಾಣಿಗರ ಮನೆಯಲ್ಲಿ ಗಾನ ಹೊಡೆಯುತ್ತಿರುವವನು. ನೋಡಲು ಇಂದ್ರನೋ ಮನ್ಮಥನೋ ಎಂಬ ರೂಪದಿಂದ ಕೂಡಿರುವನು, ಆದರೆ ಹೆಳವನಾಗಿರುವನು ಎನ್ನಲು ಇದನ್ನು ಕೇಳಿದ ರಾಜಕುಮಾರಿ ಪದ್ಮಸೇನೆಯು ಆತನ ರಾಗಕ್ಕೆ ಮರುಳಾಗಿ ಆತನನ್ನು ರಾಜಮಂದಿರದ ತನ್ನ ಕೋಣೆಗೆ ಕರೆತರಲು ಆಜ್ಞೆ ಮಾಡಿದಳು. ಪರಿಚಾರಿಕೆಯರು ಪುನಃ ಗಾಣಿಗರ ಮನೆಗೆ ಬಂದು ಯಜಮಾನನಿಗೆ ರಾಜಕುಮಾರಿಯ ಆಜ್ಞೆಯನ್ನು ತಿಳಿಸಿದರು. ಯಜಮಾನನು ಒಪ್ಪಿದ ಮೇಲೆ ವಿಕ್ರಮನನ್ನು ಮೇನೆಯಲ್ಲಿ ಕುಳ್ಳಿರಿಸಿಕೊಂಡು ಅಂತಃಪುರಕ್ಕೆ ಕರೆದೊಯ್ದರು. ಇವನನ್ನು ನೋಡಿ ರಾಜಕುಮಾರಿ ಪದ್ಮಸೇನೆಯು ಹರ್ಷಿತಳಾಗಿ ಆ ವಿಕ್ರಮನಿಗೆ ಹೇಳಿದಳು, ಎಲೈ ಪುರುಷ ಶ್ರೇಷ್ಠನೇ, ನೀವು ಹಾಡಿದ ರಾಗವನ್ನು ಕೇಳುವ ಇಚ್ಛೆಯುಳ್ಳವಳಾಗಿದ್ದೇನೆ. ಆಗ ವಿಕ್ರಮನು ಶ್ರೀರಾಗವನ್ನು ಹಾಡಿದನು. ಇದನ್ನು ಕೇಳಿದ ರಾಜಕುಮಾರಿ ಪದ್ಮಸೇನೆಯು ಆನಂದಿತಳಾದಳು. ಈ ರೀತಿ ದಿನವೂ ನಡೆಯುತ್ತಿರುವಾಗ ಈ ಸಂಗತಿಯನ್ನು ಕೇಳಿದ ಚಂದ್ರಸೇನ ರಾಜನು ಕೋಪದಿಂದ ಪರಿಚಾರಿಕೆಯರನ್ನು ಕರೆದು ಹೇಳಿದನು, ಎಲೈ ಸೇವಕಿಯರೇ, ನನ್ನ ಮಗಳ ಕೋಣೆಯಲ್ಲಿ ನಡೆಯುವ ಸಂಗತಿ ಹೇಳಿ ಎಂದು ಆಜ್ಞೆ ಮಾಡಿದನು.
ಆಗ ಪರಿಚಾರಿಕೆಯರು ನಡೆದ ಸಂಗತಿಯನ್ನು ತಿಳಿಸಿದರು. ಅಷ್ಟರಲ್ಲಿ ವಿಕ್ರಮನಿಗೆ ಶನಿ ಮಹಾತ್ಮನ ಕಾಟ ಪ್ರಾರಂಭವಾಗಿ 7.5 ವರ್ಷಗಳು ಕಳೆದಿದ್ದವು. ವಿಕ್ರಮನು, ಹೇ ಮಹಾನುಭಾವ, ನನ್ನ ಮೇಲೆ ಕರುಣೆ ಬಾರದೆ ತಂದೆ, ಜಗದ್ರಕ್ಷಕ ಕಾಪಾಡು. ನನ್ನ ರಾಜ್ಯ, ರಾಜಪದವಿ, ಪತ್ನಿ, ಪರಿವಾರವನ್ನು ಕಳೆದುಕೊಂಡು ಇಂದಿಗೆ 7 ವರ್ಷ 6 ಮಾಸಗಳು ಗತಿಸಿದವು. ನಿನ್ನ ಅನುಗ್ರಹದಿಂದಲೇ ಮತ್ತೆ ನಾನು ಎಲ್ಲವನ್ನೂ ಮರಳಿ ಪಡೆಯಬೇಕು. ಕರುಣೆ ತೋರು ಶನಿದೇವ ಎಂದು ಪ್ರಾರ್ಥಿಸುತ್ತಿರಲು ಆ ಕ್ಷಣದಲ್ಲಿ ಮಹಾತ್ಮನಾದ ಶನಿದೇವನು ಅಲ್ಲಿ ಪ್ರತ್ಯಕ್ಷನಾಗಿ ಕಾಣಿಸಿದನು. ಇದನ್ನು ನೋಡಿದ ವಿಕ್ರಮನು ನಮಸ್ಕರಿಸಲು ಹೋಗಿ ಏಳಲಾಗದೆ ಉರುಳಿಬಿಟ್ಟನು. ಆಗ ವಿಕ್ರಮನು, ಹೇ ಪ್ರಭು ಮಹಾತ್ಮ, ಮಹಾನುಭಾವ, ಕರುಣಾವತ್ಸಲ, ಶರಣಾಗತ ರಕ್ಷಕ ತಂದೆ, ನಮೋ ನಮೋ ಶನಿರಾಜ, ನಮೋ ನಮೋ ಎಂದು ಸ್ತುತಿಸುತ್ತಿರಲು ಪ್ರಸನ್ನನಾದ ಶನಿದೇವರು ಕರುಣೆಯಿಂದ ಆತನಿಗೆ, ನಿನಗೆ ಏನು ವರ ಬೇಕು ಕೇಳಿಕೋ ಎನ್ನಲು ಅದಕ್ಕೆ ವಿಕ್ರಮನು, ಎಲೈ ಶನಿ ಮಹಾತ್ಮ, ನೀನು ಕೊಟ್ಟ ಕಷ್ಟವನ್ನು ಧೀರಾದಿಧೀರರು, ಶೂರನು, ಪರಾಕ್ರಮಿಯೂ ಆಗಿದ್ದ ನನ್ನಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಇನ್ನು ಜನಸಾಮಾನ್ಯರ ಪಾಡೇನು? ಕರುಣೆ ತೋರಿ ಬೇರೆಯವರಿಗೆ ಈ ರೀತಿ ಕಷ್ಟ ಕೊಡಬೇಡ. ನಾನು ಇದುವರೆಗೂ ರಾಜ್ಯ, ರಾಜಪದವಿ, ಪತ್ನಿ, ಪುತ್ರ, ಬಂಧು ಬಾಂಧವರನ್ನಗಲಿ ಕಾಣದ ದೇಶದಲ್ಲಿ ಅನ್ಯರ ಮನೆಯಲ್ಲಿ ಸೇವೆ ಮಾಡಿದ್ದೇನೆ. ಆದ ಕಾರಣ ನೀನು ಬೇರೆಯವರಿಗೆ ಈ ರೀತಿ ಕಾಟ ಕೊಡಬೇಡ ಎಂದು ಪ್ರಾರ್ಥಿಸಿದನು. ಈ ರೀತಿ ಆಡಿದ ಮಾತುಗಳನ್ನು ಕೇಳಿದ ಮಹಾತ್ಮನು ಮೆಚ್ಚುಗೆಯಿಂದ, ಎಲೈ ವಿಕ್ರಮನೆ, ನಿನ್ನ ಕಳೆದು ಹೋದ ಕೈಕಾಲು, ರಾಜ್ಯ, ಹೆಂಡತಿ, ಮಕ್ಕಳನ್ನು ಕೇಳದೆ, ನಿನ್ನ ರಾಜ ಭಂಡಾರವನ್ನು ಬೇಡದೆ ಪರರ ಕಷ್ಟವನ್ನು ಪರಿಹರಿಸಲು ಪ್ರಯತ್ನಿಸಿದೆ. ನಿನ್ನ ತರಹದ ಪರೋಪಕಾರಿ ಮಾನವನನ್ನು ನಾನು ಇದುವರೆಗೂ ಕಾಣೆ. ನೀನು ಪರೋಪಕಾರಿ ದುರಂಧರನಾಗಿ ಸದಾಕಾಲ ಅನ್ಯರ ಹಿತಚಿಂತನೆ ಮಾಡುವೆ. ತ್ಯಾಗದಲ್ಲಿ ಕುಂತಿ ಪುತ್ರನಂತೆ, ವೈಭೋಗದಲ್ಲಿ ಶಚೀಪತಿಯಂತೆ, ಶೌರ್ಯ ಪೌರುಷದಲ್ಲಿ ಪರಮೇಶ್ವರನಂತೆ ಇದ್ದೀಯೆ. ನಿನ್ನ ಸ್ಥಿರ ಬುದ್ಧಿಯನ್ನು ನೋಡಿ ಪ್ರಸನ್ನನಾದೆ. ನೀನು ಕಳೆದುಕೊಂಡ ಎಲ್ಲ ಭೋಗ್ಯ ಭಾಗ್ಯಗಳನ್ನು ಕೊಡುವೆ, ಸ್ವೀಕರಿಸು ಎಂದು ಹೇಳಿದನು. ಶನಿ ಮಹಾತ್ಮನ ಅನುಗ್ರಹವನ್ನು ದೊರಕಿಸಿಕೊಂಡ ವಿಕ್ರಮನು ಪುನಃ ಮೊದಲಿಗಿಂತಲೂ ಅಧಿಕ ಶೌರ್ಯ, ರೂಪ, ಯೌವನವಂತನಾದನು. ಶನಿ ಮಹಾನುಭಾವನ ಬಿಡುಗಡೆಯ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರವಾದವು. ಪುನಃ ಕೈಕಾಲುಗಳು ಕಾಣಿಸಿಕೊಂಡು ಸ್ಫುರದ್ರೂಪಿಯಾಗಿ ತೇಜೋವಂತನಾದನು. ಶನೈಶ್ಚರನು, ಯಾರು ಧರ್ಮದಿಂದ ನಡೆದು ನನಗೆ ಶರಣಾಗತರಾಗುತ್ತಾರೋ, ಯಾರು ನನ್ನ ಸ್ತೋತ್ರ ಮಾಡುತ್ತಾರೋ, ಧ್ಯಾನ ಜಪ ಮಾಡುತ್ತಾರೋ, ಮಾಡಿಸುತ್ತಾರೋ ಅಂಥವರಿಗೆ ನಾನು ದುಃಖವನ್ನು ಉಂಟು ಮಾಡುವುದಿಲ್ಲ. ಈ ನಿನ್ನ ಕತೆ ಯಾರು ನಿತ್ಯವೂ ಪಠಿಸುತ್ತಾರೋ ಅಥವಾ ಪ್ರತಿ ಶನಿವಾರ ದಿನವೂ ಪಠಿಸುವರೋ ಅವರಿಗೆ ನಾನು ಅನುಗ್ರಹಿಸುತ್ತೇನೆ. ಇದು ನನ್ನ ವರ ಎಂದು ಹೇಳಿ ಅಂತರ್ಧಾನನಾದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಜಕುಮಾರಿಯು ವಿಕ್ರಮನಿಗೆ ಚಂದ್ರಸೇನನ ಮಗಳು ಪದ್ಮಸೇನೆ ಹೂವಿನ ಹಾರವನ್ನು ಹಾಕಿದಳು. ಆಗ ಉಪ್ಪರಿಗೆಗೆ ಬಂದ ಚಂದ್ರಸೇನನು, ಎಲೈ ನೀನು ಯಾರು? ನಿನ್ನ ಹೆಸರೇನು? ನೀನು ಯಾವ ದೇಶದವನು ಎಂದು ಪ್ರಶ್ನಿಸಿದನು. ವಿಕ್ರಮನು, ಎಲೈ ಮಹಾರಾಜ, ನಿಮ್ಮ ನಗರದ ವೈಶ್ಯನ ಮನೆಯಲ್ಲಿ ಮುತ್ತಿನ ಹಾರ ಕದ್ದ ಕಳ್ಳನು ನಾನು. ಆ ವೈಶ್ಯರನ್ನು ಇಲ್ಲಿಗೆ ಕರೆಯಿಸಿ ಎಂದನು. ಅದರಂತೆ ವೈಶ್ಯನನ್ನು ಕರೆತರಲಾಯಿತು. ರಾಜನಿಗೆ ನಮಸ್ಕರಿಸಿದ ವೈಶ್ಯ ಧನಾಢ್ಯನು, ಎಲೈ ರಾಜನ್, ನಿನ್ನ ಆಜ್ಞೆಯಂತೆ ಬಂದಿದ್ದೇನೆ ಎನ್ನಲು, ಎಲೈ ವೈಶ್ಯನೇ, ನಿನ್ನ ಪುತ್ರಿಯ ಮುತ್ತಿನ ಹಾರ ಕದ್ದ ಕಳ್ಳನು ಇವನೇ ಏನು ಎಂದು ಪ್ರಶ್ನಿಸಲು, ಉತ್ತರಿಸಲು ತಡವರಿಸಿದ ವೈಶ್ಯನನ್ನು ರಕ್ಷಿಸಲು ವಿಕ್ರಮನು, ರಾಜನ್, ವೈಶ್ಯನ ಚಿತ್ರಶಾಲೆಗೆ ಹೋಗೋಣ ಬನ್ನಿ ಎಂದು ಎಲ್ಲರನ್ನು ಚಿತ್ರಶಾಲೆಗೆ ಕರೆದೊಯ್ದನು. ಅಲ್ಲಿ ಗೋಡೆಯಲ್ಲಿ ಚಿತ್ರಿಸಿದ್ದ ಹಂಸವನ್ನೇ ನೋಡುತ್ತಾ ವಿಕ್ರಮನು ಶನಿ ಮಹಾತ್ಮನನ್ನು ಸ್ತುತಿಸಲು, ಆ ಹಂಸವು ಜೀವ ತಳೆದು ತಾನು ನುಂಗಿದ ಹಾರವನ್ನು ಒಂದೊಂದು ಮುತ್ತಿನಂತೆ ಕಕ್ಕಿತು. ಪುನಃ ಹಂಸವು ಗೋಡೆಯ ಚಿತ್ರವಾಯಿತು. ಇದನ್ನು ಕಂಡ ರಾಜನ ಸಮೇತ ಎಲ್ಲ ಪುರಜನರು, ಎಲ ಎಲ, ಏನಿದು ಮಾಯೆ, ಏನಿದು ಅದ್ಭುತ ಎಂದೆಲ್ಲ ಮಾತನಾಡಿಕೊಂಡರು. ಎಲ್ಲರೂ ಸಂತೋಷದಿಂದ ಇರಲು ವೈಶ್ಯ ಧನಾಢ್ಯನು ವಿಕ್ರಮನಲ್ಲಿ ಕ್ಷಮೆ ಕೋರಿ ತನ್ನ ಪುತ್ರಿ ಲೋಲಕಳನ್ನು ಧಾರೆ ಎರೆದುಕೊಟ್ಟನು. ಚಂದ್ರಸೇನ ರಾಜನು ಕ್ಷಮೆ ಕೋರುತ್ತಾ ಪದ್ಮಸೇನೆಯನ್ನು ಕೊಟ್ಟು ಮದುವೆ ಮಾಡಿದನು. ಉಜ್ಜಯಿನಿ ನಗರಕ್ಕೆ ಸಮಾಚಾರ ಕಳಿಸಿದರು. ಗಾಣಿಗರ ಯಜಮಾನನ ಸಹಿತ ಎಲ್ಲರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿ ರಾಜ ಮರ್ಯಾದೆ ಮಾಡಿ ಧನ ಕನಕ ಕೊಟ್ಟು ಕಳಿಸಿದನು. ವಿಕ್ರಮನು ಎಲ್ಲರಿಗೂ, ಎಲೈ ಸಮಸ್ತರೆ, ನಿಮ್ಮ ಕಡೆ ನನಗೆ ಯಾವ ತೊಂದರೆಯೂ ಆಗಲಿಲ್ಲ. ನನಗೆ ಶನೈಶ್ಚರ ಸಾಡೆ ಸಾತಿಯಿಂದ ಈ ವಿಧದ ದುಃಖ ಕಷ್ಟಗಳು ಬಂದೊದಗಿದವು. ಆದ್ದರಿಂದ ನನ್ನ ಗ್ರಹಚಾರ ಕೆಟ್ಟ ಫಲ ಕೊಟ್ಟಿತು. ಈಗ ಮಹಾನುಭಾವ ಶನಿ ಮಹಾತ್ಮನ ಅನುಗ್ರಹದಿಂದ ಎಲ್ಲವೂ ಸುಖಾಂತವಾಗಿದೆ ಎಂದನು. ಚಂದ್ರಸೇನನು ವಿಕ್ರಮನಂತ ರಾಜನು ಅಳಿಯನಾದುದಕ್ಕೆ ಸಂತುಷ್ಟನಾದನು. ಹಾಗೆಯೇ ವೈಶ್ಯ ಧನಾಢ್ಯನೂ ಕೂಡ ಸಂತಸ ಭರಿತನಾದನು.
ಮಾವಂದಿರಾದ ಚಂದ್ರಸೇನ ಹಾಗೂ ಧನಾಢ್ಯ ವೈಶ್ಯನ ಆಜ್ಞೆ ಪಡೆದು ಉಜ್ಜಯಿನಿ ನಗರದತ್ತ ವಿಕ್ರಮಾದಿತ್ಯನು ಹೊಸ ಪತ್ನಿಯರೊಂದಿಗೆ ಪ್ರಯಾಣ ಬೆಳೆಸಿದನು. ಇತ್ತ ಮಗಧ ದೇಶದ ಉಜ್ಜಯಿನಿ ನಗರದಲ್ಲಿ ಸಂಭ್ರಮ ಸಡಗರ ತುಂಬಿ ಇಡೀ ದೇಶ ಸಿಂಗರಿಸಿಕೊಂಡು ಸಿದ್ಧವಾಗಿತ್ತು. ಹೊಸ ಪತ್ನಿಯರೊಂದಿಗೆ ಉಜ್ಜಯಿನಿ ನಗರವನ್ನು ಸೇರಿದ ವಿಕ್ರಮನು ಪುನಃ ಒಳ್ಳೆ ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷಿಕ್ತನಾಗಿ ರಾಜಾದಿರಾಜ ವಿಕ್ರಮಾದಿತ್ಯನಿಗೆ ತನ್ನ ದೇಶದ ಆಡಳಿತವನ್ನು ಕೈ ತೆಗೆದುಕೊಂಡವನಂತಾಗಿ ತನ್ನ ದೇಶವನ್ನು ಸುಭಿಕ್ಷಗೊಳಿಸುತ್ತಾ ಗಮನ ಹರಿಸಿದನು. ನಿತ್ಯವೂ ಶನೈಶ್ಚರ ಪೂಜೆ ನಡೆಯುವಂತೆ ತನ್ನ ರಾಜ್ಯದಲ್ಲಿ ಶಾಸನ ತಂದನು. ಇದು ಅತ್ಯಂತ ಕಷ್ಟಪಟ್ಟ ರಾಜನ ಕಥೆ. ಆದ್ದರಿಂದ ಮಹಾತ್ಮನ ಕೃಪೆಗೆ ಪಾತ್ರರಾಗಲು ಆತನ ಸ್ತೋತ್ರ ಜಪ ಧ್ಯಾನ ಮಾಡೋಣ. ಈ ಕಥೆಯೂ ಸಹ ಪೂಜೆಯಷ್ಟು ಫಲ ನೀಡುವುದರಿಂದ ಮೊದಲು ಪೂಜಿಸಿ ತದನಂತರ ಕತೆ ಓದಿ ಪುನಃ ಪೂಜಿಸಿ ವಿಶೇಷ ಫಲ ಪಡೆಯಬಹುದಾಗಿದೆ. ಹೇಗೆ ದೇವಾನುದೇವತೆಗಳಿಂದ ರಾಜಾದಿರಾಜರೆಲ್ಲರೂ ಮಹಾತ್ಮನಿಂದ ದುಃಖಕ್ಕೀಡಾಗಿ ಪತ್ನಿ ಸುತರನ್ನು ಅಗಲಿ ಕಷ್ಟಪಟ್ಟು ಶ್ರಮವರಿತ ಮಹಾತ್ಮನನ್ನು ಆರಾಧಿಸಿ ಪೂಜಿಸಿ ಮಂಗಳವನ್ನು ಗಳಿಸಿದರೋ ಹಾಗೆ ನಾವು ಶನಿ ಮಹಾತ್ಮನನ್ನು ಪೂಜಿಸಿ ಆರಾಧಿಸಿದರೆ ನಮಗೂ ಸನ್ಮಂಗಳವನ್ನುಂಟು ಮಾಡುತ್ತಾನೆ ಎನ್ನುವುದನ್ನು ತಿಳಿದು ಅನುಸರಿಸಿ ಸುಖ ಪಡೆಯೋಣ. ಇತಿ ಶ್ರೀ ಶನೈಶ್ಚರ ಮಹಾತ್ಮೆಯು ಸಂಪೂರ್ಣವಾಯಿತು.